ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಅಕ್ಟೋಬರ್ 2024 ಮಂಗಳವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಶುಕ್ಲ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:56 7 ಗಂಟೆ 44 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 8:32 ಬೆಳಿಗ್ಗೆ 9:20 ಈ ಒಂದು ಸಮಯ ಕಂಟಕ ಮುಹೂರ್ತ, ತೊಂದರೆಯ ಮುಹೂರ್ತ, ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ಜಾಗ್ರತೆ. ಇನ್ನು ವಿಶೇಷವಾಗಿ ನೋಡಿ, ಸಂಸ್ಕಾರದ ವಿಚಾರದಲ್ಲಿ ಕೃಷ್ಣ ಹಾಗೂ ಉದ್ದಾಲಕ, ನಿಮಗೆ ಎಲ್ಲಿಯಾದರೂ ಯಾರಾದರೂ ಗುರುಗಳು ಉದ್ದಾಲಕ ಸಂಹಿತ ಸಿಕ್ಕಿದರೆ ಹುಡುಕಿ ತೆಗೀರಿ ಮಕ್ಕಳೇ. ಶ್ರೀಕೃಷ್ಣರು ಭೂಮಿಯನ್ನು ಬಿಟ್ಟು ಹೋಗುವಾಗ ಉದ್ದಾಲಕರ ಜೊತೆ ತುಂಬ ವಿಶೇಷವಾದಂಥ ಒಂದು ಸಂವಾದ ನಡೆಯುತ್ತೆ, ಮಾತುಕತೆ ನಡೆಯುತ್ತೆ. ಜಗತ್ತಿನ ನಿಯಮ, ಮುಂಬರುವ ದಿನಗಳು, ಇರತಕ್ಕಂಥ ದಿನಗಳು, ಜನಗಳ ಪರಿವರ್ತನೆ, ಯುಗ ಪರಿವರ್ತನೆ, ವ್ಯಕ್ತಿಗಳ ಪರಿವರ್ತನೆ, ಪ್ರಕೃತಿಯ ಪರಿವರ್ತನೆ, ಎಲ್ಲದರ ಬಗ್ಗೆ ತುಂಬ ಅದ್ಭುತವಾಗಿ ವಿಶ್ಲೇಷಣೆ, ಅಲ್ಲೊಂದು ಪುಟ್ಟ ಮಾತುಕತೆ, ಸಂವಾದ, ಅದೊಂದು ಅದ್ಭುತ ಮಕ್ಕಳೇ. ಒಂದು ರೀತಿ ನಮಗೆ ಯಾವುದರಿಂದ ಎದ್ದು ಹೋಗಬೇಕು, ಯಾವುದನ್ನ ಹಿಡ್ಕೋಬೇಕು, ಯಾವುದು ಸತ್ಯ, ಯಾವುದು ಸುಳ್ಳು, ಎಲ್ಲವನ್ನು ಭಗವದ್ಗೀತೆಯ ಸಮಾನ ಅಂತ ಕೂಡ ಕೆಲವರು ಹೇಳ್ತಾರೆ. ಭಗವದ್ಗೀತೆಗಿಂತಲೂ ತುಂಬಾ ದೊಡ್ಡದಾದಂಥ ಒಂದು ವಿಶೇಷತೆ ಈ ಒಂದು ಉದ್ದಾಲಕ ಗೀತೆಯಲ್ಲಿದೆ. ಭಗವದ್ಗೀತೆ ಅಂತ ಹೇಗೆ ಹೇಳ್ತೇವೆಯೋ, ಉದ್ದಾಲಕನ ಜೊತೆಯಲ್ಲಿ ಅಂತ ಉದ್ದಾಲಕ ಕೇಳ್ತಾನೆ, ಕೃಷ್ಣ ನೆಮ್ಮದಿ ಬೇಕು ಅಂದರೆ ಏನು ಮಾಡಬೇಕು ಅಂತ. ನಾವೆಲ್ಲ ಹುಡುಕೋದು ನೆಮ್ಮದಿನೇ ಅಲ್ವಾ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಎಲ್ಲರೂ ಯಾವುದೋ ಒಂದು ರೂಪದಲ್ಲಿ, ಆದರೆ ವಿಚಿತ್ರ ಏನಂದ್ರೆ ನೆಮ್ಮದಿ ಅನ್ನೋದೊಂದನ್ನ ಬಿಟ್ಟು ಇನ್ನೆಲ್ಲ ಹಿಡ್ಕೊಳಕ್ ನೋಡ್ತಾರೆ. ಹಗ್ಗವನ್ನ, ಅದೊಂದು ಸರ್ಪದ ಏಣಿ, ಅದ್ರ ಮೇಲೆ ಹತ್ಕೊಂಡು ಒಂದು ಹತ್ರಕ್ಕೆ ಹೋಗ್ತಾರೆ. ಯಾವುದೋ ಒಂದು ಬಂಧುತ್ವ, ಬಾಂಧವ್ಯ, ಯಾವುದೋ ಒಂದು ಅಧಿಕಾರ, ಯಾವುದೋ ಒಂದು ಆಶಯ ಮೆಟ್ಟಿಲು. ಕೃಷ್ಣ ಹೇಳೋದು ಇದನ್ನೇ, ನಮಗೆ ನೆಮ್ಮದಿ ಬೇಕು ಅಂತ ನಾವು ಅಂದ್ಕೊಳ್ಳೋರು ನಾವು ಏನೋ ಹಿಡ್ಕೊಂಡು ಹತ್ತುತ್ತೆ. ಒಂದು ಪುಟ್ಟ ಮಗು ಆಗಿದ್ದಾಗ ನೋಡಿ, ಶಾಲೆಯಲ್ಲಿ ಫಸ್ಟ್ ಬರಬೇಕು ಅನ್ನೋ ಒಂದು ಸರ್ಪದ ಏಣಿ, ಸ್ಪೋರ್ಟ್ಸಲ್ಲಿ ಫಸ್ಟ್ ಬರಬೇಕು, ನಾನು ಎಲ್ಲದರಲ್ಲಿ ಫಸ್ಟ್ ಬರಬೇಕು, ನನ್ನನ್ನೆಲ್ಲರೂ ಗಮನಿಸ್ಬೇಕು. ಇವತ್ತು ಆ ಶಾಲೆಗೂ ನನ್ನ ನೆನಪಿಲ್ಲ, ನನಗೂ ಆ ಶಾಲಾ ಮಿತ್ರರ ನೆನಪಿಲ್ಲ. ಯೋಚನೆ ಮಾಡಿ ಹೇಳಿ ನೋಡೋಣ. ಅಲ್ಲಿಂದ ಮುಂದಕ್ಕೆ ಬಂದ್ವಿ, ಕಾಲೇಜ್ ಮೆಟ್ಲು, ಯಾವ ಕೋರ್ಸ್ ಓದಬೇಕು ಅನ್ನೋ ಒಂದು ಸರ್ಪದ ಏಣಿ. ಯಾವ ಕಾಲೇಜ್ ಸೇರ್ಬೇಕು, ಯಾವ ಓದಬೇಕು, ಅದು ಮುಂದಕ್ಕೆ 10 ವರ್ಷಕ್ಕೆ ನನಗೆ ಜೀವನ ಪೋಷಣೆ ಮಾಡಬೇಕು, ತಗೊಳ್ಳಿ, ಅಲ್ಲೊಂದು ಏಣಿ ಹತ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೂ ಹೀಗೂ ಆ ಏಣಿ ಹತ್ತೋ ಅಷ್ಟರಲ್ಲಿ ಡಿಗ್ರಿ ಮುಗೀತು. ಯಾವ ಕೆಲಸ, ಯಾವ ಕಂಪನಿ ಎಷ್ಟು ಸಂಬಳ ಕೊಡುತ್ತೆ, ಎಷ್ಟು ಎತ್ತರ ಕೊಡುತ್ತೆ, ಪ್ರಮೋಷನ್ ಕೊಡುತ್ತಾ, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಬಿಸ್ನೆಸ್, ಅಪ್ಪನ ಬಿಸ್ನೆಸ್, ಸ್ವಂತ ಬಿಸ್ನೆಸ್, ಅಲ್ಲೊಂದು ಸರ್ಪದ ಒಂದು ಕುಣಿಕೆ ಹತ್ತೋಕ್ ಶುರು ಮಾಡ್ತಾರೆ. ಹತ್ತುತ್ತಾ ಅಲ್ಲೊಂದು ಮದುವೆ ವಿಚಾರ. ಓದಿರೋ ಹುಡುಗಿನ ಮದುವೆ ಆಗೋಣವಾ, ಕುಟುಂಬ ನೋಡೋ ಹುಡುಗಿನ ಮದುವೆ ಆಗೋಣವಾ, ನನ್ನನ್ನು ಪ್ರೀತಿಸೋ ಹುಡುಗಿ ಮದುವೆ ಆಗೋಣವಾ, ಅನುಕೂಲಕ್ಕೆ ತಕ್ಕಂಥದ್ದು ಆಗೋಣವಾ, ಗೋಲ್ಡನ್ ಸ್ಪೂನ್ಗೆ ಆಗೋಣವಾ, ಬೆಳ್ಳಿ ಸ್ಪೂನ್ಗೆ ಆಗೋಣವಾ, ಈ ರೀತಿಯ ಭಾವಗಳೇ ಒಂದು ಸರ್ಪ. ಸರಿ, ಹಾಗೂ ಈಗ ಏನೋ ಒಂದು ಹೊಂದಾಣಿಕೆ ಮಾಡಿ ಒಂದು ಮದುವೆ ಆದ್ವಿ, ಮಕ್ಕಳಿಲ್ಲ ಅನ್ನೋ ಒಂದು ಹಗ್ಗ ಹತ್ಲಿಕ್ಕೆ ಶುರು ಹಚ್ತೀವಿ.
ತಗೋ, ಮಗುವಾಯ್ತು. ಆ ಮಗುಗೊಂದು ಮನೆ ಬೇಕು, ಇರ್ಲಿಕ್ಕೊಂದು ಸೂರು ಬೇಕು, ಓಡಾಡ್ಲಿಕ್ಕೊಂದು ಕಾರ್ ಬೇಕು, ಸಂಬಳ 10 ಲಕ್ಷ, ತಿಂಗಳಿಗೊಂದು 80,000. ತಗೋ, ಒಂದು 50 ಲಕ್ಷದ ಮನೆ ಬೇಕು, 1 ಕೋಟಿದ ಮನೆ ಬೇಕು ಅನ್ನೋ ಹಗ್ಗ ಹತ್ಲಿಕ್ಕೆ ಶುರು ಮಾಡ್ತೇವೆ. ಒಂದು ಸಾಲದ ಶೂಲವನ್ನ, ಸರ್ಪವನ್ನ ನೆತ್ತಿ ಮೇಲೆ ಇಟ್ಕೋತೇವೆ. ಆಲ್ರೆಡಿ ಹೆಂಡತಿ ಅನ್ನೋ ಸರ್ಪ, ಮಗು ಅನ್ನೋ ಸರ್ಪ, ಕೆಲಸದ ಜವಾಬ್ದಾರಿ ಸರ್ಪ, ಸಾಲದ ಶೂಲೆ ಅದು ಸರ್ಪ, ಹಿರಿಯರಿದ್ದಾರೆ ಮನೆಯಲ್ಲಿ ದೊಡ್ಡವರು, ಅವರ ಒಂದು ಜವಾಬ್ದಾರಿಯ ಒಂದು ಸರ್ಪ, ಎಷ್ಟು ಕಟ್ಕೊಂಡಿದೆ. ಅವುಗಳ ನಡುವೆ ಒಂದು BP ಶುಗರ್ನ ಸರ್ಪ. 10 ಅಳತೆಗೆ ಮೀರಿದ ಆಸೆ, ಅಳತೆಗೆ ಮೀರಿದ ಅಧಿಕಾರ. ಪಕ್ಕದವ್ರಿಗೋಸ್ಕರ ಮನೆ ತಗೋಬೇಕು, ಪಕ್ಕದವ್ರಿಗೋಸ್ಕರ ಕಾರ್ ತಗೋಬೇಕು, ಪಕ್ಕದವ್ರಿಗೋಸ್ಕರ ಸ್ಟೇಟಸ್ ಆಗಿ ಒಂದು ರಾಡೋ ವಾಚ್ ಕಟ್ಟಬೇಕು, ಪಕ್ಕದವ್ರಿಗೋಸ್ಕರ ಈ ಬಟ್ಟೆ ಹಾಕ್ಬೇಕು, ಪಕ್ಕದವರಿಗೋಸ್ಕರ. ಈ ರೀತಿ ಶುರು ಆಗ್ಬಿಟ್ಟಿರುತ್ತೆ ಈ ಸರ್ಪದ ಒಂದು ಛಾಯೆ. 10 ಭಯದಲ್ಲೇ ಬದುಕು, ಭಯದಲ್ಲೇ ಬದುಕು. ಆ ಉದ್ದಲಕ ನೋಡಿ ಎಷ್ಟು ಚೆನ್ನಾಗಿ ಮುಂಬರುವ ದಿನಗಳಿಗೆ ಇದೊಂದು ದೇವ ರಹಸ್ಯ, ದೇವ ಭಾಷೆ, ಗುಹ್ಯ ಭಾಷೆ ಅಂತಾರೆ. ಇದೆಲ್ಲ ಒಂದು ಮಹರ್ಷಿಗಳು, ದೇವರ್ಷಿಗಳು ಏನಾದ್ರೂ ಅಲ್ಲೊಂದು ಮಾತುಕತೆ, ಸಂವಾದ ಅಂದ್ರೆ ನಮ್ಮನ್ನ ಎಚ್ಚರಿಸಲು, ನಮ್ಮನ್ನು ಕಾಪಾಡಲು, ನಮ್ಮನ್ನು ನಿಲ್ಲಿಸಲು, ನಾವೆಲ್ಲಿ ನಿಂತ್ಕೋಬೇಕು, ಎಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನತಕ್ಕಂಥದಕ್ಕೆ ದಾರಿ ತೋರಿಸಲು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅನ್ನೋದು ನಮಗ್ ಗೊತ್ತೇ ಇಲ್ಲ. ಅದು ಏನೋ ಓದ್ಕೊಂಡು ಹೋಗ್ತವೆ, ಇಲ್ಲ ಕೇಳೋದೇ ಇಲ್ಲ. ಕೃಷ್ಣ ನೆಮ್ಮದಿಯಾಗಿರಲು ಏನು ಮಾಡಬೇಕು? ಕೃಷ್ಣ ಎಷ್ಟು ಚೆನ್ನಾಗಿ ಒಂದೇ ಮಾತಲ್ಲಿ ಹೇಳ್ತಾನೆ, ನಂಬ್ತೀರಾ? ಎಲ್ಲಿವರೆಗೂ ಸಹಿಸ್ಕೊಳಕ್ಕಾಗುತ್ತೋ ಅಲ್ಲಿವರೆಗೂ ಸಹಿಸ್ಕೊ, ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಯಾವುದಾದರೂ, ಹೌದು ಯಾವುದಾದರೂ ಅಂತ ಹೇಳ್ತಾನೆ. ದೊರೆಗೆ ಅಧಿಕಾರ ಶೂಲ ಆಗ್ಬಿಟ್ಟಿದೆ, ಬಿಟ್ಬಿಡ್ಬೇಕು ಈಗಲೇ. ಮರ್ಯಾದೆ ಹೋಗೋಕ್ ಮೊದಲು, ಗೌರವ ಹೋಗೋಕ್ ಮೊದಲು, ಚೀತು ಅನ್ನೋ ಮೊದಲು, ಅವರಾಗಿ ಹೇಳೋ ಮೊದಲು, ಇನ್ನೂ ಅದೊಂದು ಅಲ್ಲಿ ಬಂದ್ಬಿಟ್ಟಿದೆ. ತಪ್ಪಾದ ಮಾತು, ತಪ್ಪಾದ ಒಂದು ಅಪವಾದ, ತಪ್ಪಾದಂತ ಒಂದು ಲೆಕ್ಕಾಚಾರ. ದೊರೆ ಮಟ್ಟದ ಅಧಿಕಾರಿ ಬಿಟ್ಟು ಬಿಡಬೇಕು. ಅದು ಎಷ್ಟೇ ದೊಡ್ಡ ಅಧಿಕಾರವಿದ್ದರೂ, ಬಂಧುತ್ವವಿದ್ದರೂ ಸಹಿಸಿಕೊಳ್ಳುವಷ್ಟು ಸಹಿಸ್ಕೋಬೇಕಂತೆ. ಬಿಟ್ಟು ಬಿಟ್ರೆ ನೆಮ್ಮದಿ ಅಂತ ಹೇಳ್ತಾನೆ. ಬಿಟ್ಟು ಬಿಟ್ರೆ ನೆಮ್ಮದಿ. ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಹೊರಡುತ್ತೇನೆ ಅಂದ್ಬಿಡಿ ಮಕ್ಕಳೇ. ನಾನು ಹೊರಡೋಕ್ ಸಿದ್ಧ ಆಗ್ಬಿಟ್ಟಿದ್ದೆ, ನಾನು ಹೋಗ್ಬಿಟ್ಟಿದ್ದೆ. ಏನೋ ನಡೀತು ಈ ಮಾಯ, ಇಲ್ಲಿ ತಗೊಬಂದು ಈ ಮನೆಯ ಮಾಯ, ಈ ಕುಟುಂಬದ ಮಾಯ, ಅದೆಲ್ಲೋ ನಿಮ್ಮ ಮುಂದ್ಗಡೆ ಬರುವ ಮಾಯ. ಹೌದು, ಎಷ್ಟೋ ಬಾರಿ ಅಂದ್ಕೊಂಡಿದ್ದಾರೆ ಬಿಟ್ಟು ಬಿಡಬೇಕು, ಎದ್ದು ಹೋಗಬೇಕು, ಅಲ್ಲೊಂದು ಲೋಕ ಉಂಟು ಅಂತ. ಅಲ್ಲೊಂದಿದೆ, ಹುಡುಕ್ತಿದ್ದೇನೆ, ಗೊತ್ತಿಲ್ಲ ಯಾವಾಗ ಆ ಗಮ್ಯ ಆರಂಭ ಆಗುತ್ತೆ, ಆ ಗುರುಗಳ ಇಚ್ಛೆ ಅನ್ನತಕ್ಕಂಥದ್ದು ಇರ್ಲಿ. ಸಹಿಸಿಕೊಳ್ಳುವಷ್ಟು ಸಹಿಸ್ಕೋಬೇಕಂತೆ. ಅದು ಯಾರಾದರೂ ಮಗ ವಿಪರೀತ ಬಿಟ್ಟು ಬಿಡಬೇಕು, ನೆಮ್ಮದಿ ಬೇಕು ಅಂದ್ರೆ ಮಗನನ್ನು ಪಕ್ಕಕ್ಕೆ ಜರುಗಿಸ್ಬಿಡಿ. ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಬಿಟ್ಟು ಏನೇನು ಕೊಡ್ಬೇಕು ನಿಮ್ಮ ಹತ್ರ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ, ಎದ್ದು ಹೊರಟು ಬಿಡಿ. ಕೃಷ್ಣ ಹೇಳೋದು ಸತ್ಯ ಮಕ್ಕಳೇ. ಕೃಷ್ಣ ಹೇಳೋದೇನಂದ್ರೆ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಳ್ಳಿ. ಅದೆಷ್ಟೇ ಪ್ರೀತಿ, ಅದು ಆ ಪ್ರೀತಿ ನಿಮ್ ಕುತ್ತಿಗೆವರೆಗೂ ತಗೊಬಂದು ನಿಮ್ಗೆ ಹಿಚ್ಕಾಕ್ಬಿಟ್ಟಿದೆ, ಹಿಡ್ಕೋಬಿಟ್ಟಿದೆ. ನಿಮ್ ವ್ಯಕ್ತಿತ್ವಕ್ಕೆ ಅದಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ, ವ್ಯಕ್ತಿಯಾಗಿಯೂ ಅದಲ್ಲ. ಯಾಕಿನ್ನು ನಿಮ್ಮನ್ನು ನೀವು ಮೋಸ ಮಾಡ್ಕೊಂಡು ಅಲ್ಲೇ ಕಟ್ಟಾಕೊಂಡು ನಿಂತ್ಕೋತೀರಿ ಅಂತಾನೆ ಕೃಷ್ಣ. ಅದರ ಅರ್ಥ ನೆಮ್ಮದಿ ಬೇಕಂದ್ರೆ ಎಷ್ಟು ಸಹಿಸ್ಕೋಬೇಕು ಅಷ್ಟು ಸಹಿಸ್ಕೋಬೇಕು. ಈಗ ಒಂದು ಹೂವು ಘಮ 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 ಅಂತಿದೆ, ಬಟ್ ನನಗದು ಅಲರ್ಜಿ. ಸಹಿಸ್ಕೊಳ್ಳುವಷ್ಟು ಸಹಿಸ್ಕೊಳ್ತಾ ಅದ್ರ ಮೇಲೆ ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಆ ಜಾಗದಿಂದ ಎದ್ಬಿಡ್ಬೇಕು. ಅಲ್ಲೊಂದು ದುರ್ವಾಸನೆ ತವಾವತ್ತು ಆಗ್ತಿಲ್ಲ, ಎದ್ದು ಬಿಡುತ್ತೇವೆ. ಇಲ್ಲೇ ಒಂದು ಹೊಸೂರು ಬಂಡೆ ಅಂತಿದೆ ಮಕ್ಕಳೇ, ಅಲ್ಲೊಂದು ಸಿಕ್ಕಾಬಟ್ಟೆ ಲೇಔಟ್ಗಳೆಲ್ಲ ಆಗಿದ್ದಾವೆ. ಅವರು ಗೊತ್ತಿಲ್ಲ ಲೇಔಟ್ ಮಾಡುವಾಗ, ಮನೆ ಕಟ್ಟುವಾಗ. ನನ್ನ ಗುರುಗಳು ಕೂಡ ಅಲ್ಲೊಂದು ಮನೆ ಕಟ್ಕೊಂಡಿದ್ರು. ಆಕಸ್ಮಿಕವಾಗಿ ಏನೋ ತೊಂದರೆ ಬಂತು, ವ್ಯವಹಾರದ ತೊಂದರೆಯೋ ಹಣಕಾಸಿನ ತೊಂದರೆ, ಅವ್ರು ಮಾರ್ಬಿಟ್ರು. ತಮಾಷೆ ಗೊತ್ತರ, ಮಾರದ 6 ತಿಂಗಳಿಗೆ ಅಲ್ಲೊಂದು ಬಂಡೆ, ವಿಪರೀತ ದೊಡ್ಡದಾದ ಹಳ್ಳ, ಬಂಡೆಗಳು ತೆಗೆದು ತೆಗೆದು ತೆಗೆದು
ತಗೋಬಂದು ಕಸ ಸುರಿತಿದ್ದಾರೆ ಅಂದ್ರೆ ಸುತ್ತಮುತ್ತ ಒಂದು 10 ಕಿಲೋಮೀಟರ್ ದುರ್ನಾಥದ ಸಮಸ್ಯೆ. ಮಳೆಗಾಲ ಬಂದ್ಬಿಡ್ತು ಅಂದ್ರೆ ಅಯ್ಯಯ್ಯೋ ರಾಮಚಂದ್ರ. ಇವತ್ತು ಕೋಟಿಗಟ್ಟಲೆ ದುಡ್ಡು ಹಾಕಿರೋ ಜಾಗ ತಗೊಂಡ್ ಮನೆ ಕಟ್ಟಿರೋರು ಕೂಡ ಆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೊರಟೋಗ್ತಿದ್ದಾರೆ. ಅಯ್ಯೋ ನಾನು ಕೋಟಿ ಹಾಕ್ಬಿಟ್ಟಿದ್ದೇನೆ ಗುರುಗಳೇ, ಸುತ್ತಮುತ್ತ 1000 ಸೈಟುಗಳು ಖಾಲಿ ಬಿದ್ದಿದ್ದಾವೆ. ನಂಬ್ತೀರಾ? 1000 ಸೈಟುಗಳು ಖಾಲಿ ಬಿದ್ದಿದ್ದಾವೆ. ಯಾರು ಬರಲ್ಲ ಅಂತಾರೆ. 1000-2000 ಸೈಟ್ಗಳ ಮೇಲೆ ಅಯ್ಯೋ ಆ ವಾಸನೆ, ದುರ್ವಾಸನೆ, ಕೊಳಕು ಮಂಡಲ, ಬೇರೆ ಬೇರೆ ರೀತಿಯದ್ದು ಗಾಳಿಯಲ್ಲೇ ಹರಡತಕ್ಕಂಥ ವಿಷಕ್ರಿಮಿಗಳು, ಇನ್ನೊಂದು ಅಂತಕ್ಕಂಥದ್ದು ತುಂಬಾ ತಿಳಿದಿರೋರು ಯಾರು? ಆ ಲೇಔಟ್ ಸುತ್ತಮುತ್ತ ಯಾರು ತಗೋತಿಲ್ಲ. ಎಷ್ಟು ಅಂತ ಸಹಿಸ್ಕೋತೀರ? ಎದ್ದು ಬಿಡಬೇಕು. ಅಯ್ಯ ನೀನು ಬೇಡ, ನಿನ್ ಸೈಟು ಬೇಡ, ನಿನ್ ಜಾಗನೂ ಬೇಡ. ಬದುಕಿದ್ರೆ ಎಲ್ಲೋ ಹೋಗಿ ಬದುಕು ಕಟ್ಟಬಹುದು. ಬದುಕಿದ್ರೆ ಭಿಕ್ಷೆ ಬೇಡ ಆದ್ರೂ ಬದುಕ್ಬೋದು, ದೇಹ ಮಾರಿಯೂ ಬದುಕೊಳ್ಬಹುದು. ಹೋಗಿ ಬೇಡ, ಭಿಕ್ಷೆ ಬೇಡಿಯೇ ಬದುಕ್ತೇನೆ ನಾನು, ಎಲ್ಲೋ ಮರದ ಕೆಳಗಡೆ. ಎಷ್ಟು ಅಂತ ಸಹಿಸ್ಕೋತೀವಿ ಮಕ್ಕಳೇ? ಕೆಲವ್ರು ನೋಡ್ಬೇಕು, ನೆಮ್ಮದಿ ಬೇಕು, ಗಂಡನೂ ಬೇಕು, ಅವನ್ ಟಾರ್ಚರ್, ಅವನು ಹೆಂಡತಿ ಟಾರ್ಚರು. ಎಷ್ಟು ಜನ ಈಗೀಗ ಪುರುಷರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ತಮ್ಮ ಧರ್ಮ ಪತ್ನಿಯ ಮೇಲೆ ಅಯ್ಯೋ ಆಕೆ ಟಾರ್ಚರ್, ಅಪ್ಪ ನಮ್ ಕೈಲಿ ಆಗ್ತಿಲ್ಲ, ಜನ್ಮದಲ್ಲಿ ಇಂತಹವಳು ಹೆಂಡತಿ ಬರಬಾರ್ದು. ಫ್ರೆಂಚ್ ಫ್ರೈಸ್ ಕೊಟ್ಟಿಲ್ಲ ಅಂತ ಒಂದು ಡೈವೋರ್ಸ್ ಕೇಸಲ್ಲಿ ಇದೆ. ನನ್ನ ಗಂಡ ನನಗೆ ಫ್ರೆಂಚ್ ಫ್ರೈಸ್, ಈ ಆಲೂಗಡ್ಡೆನ ಎಣ್ಣೆನಲ್ಲಿ ಫ್ರೈ ಮಾಡ್ತಾರೆ, ಅದನ್ನ ಫ್ರೈಸ್ ಏನೋ ಮಾಡಿ ಅಮೇರಿಕನ್ಸು ಅಲ್ಲಿ ಬರ್ತಿರೋದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ತೆಗೆದು ಎಣ್ಣೆನಲ್ಲಿ ಬಿಟ್ಟು ಫ್ರೈಸ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾರೆ. ಅದನ್ನ ಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಕಾರಣವನ್ನ ಉಲ್ಲೇಖಿಸ್ತಾಳೆ ಒಂದು ಪತ್ನಿ. ಕಾಲಕ್ಕೆ ಬಿದ್ದು ನಮಸ್ಕಾರ, ಬಿಟ್ಟು ಬಿಡಬೇಕು, ದೂರ ಹೋಗಬೇಕು ಅಂತ ಹೇಳ್ತಾನೆ ಆ ಜಾಗದಿಂದ. ಅದು ಎಷ್ಟೇ ಸಿಹಿ ಇದ್ದರೂ ನಿನಗೆ ಕಹಿ ಅನ್ನಿಸುತ್ತಿದೆ ಅನ್ನುವುದಾದರೆ ಉದ್ದಾಲಕ ಆ ಜಾಗದಲ್ಲಿ ಇರಬಾರ್ದು. ತುಂಬಾ ಭಾರ ಅನ್ನಿಸ್ಬಿಡುತ್ತೆ, ನಿನ್ನ ಕರ್ತವ್ಯಗಳನ್ನ ಕಟ್ಟಿ ಹಾಕ್ಬಿಡುತ್ತೆ, ನಿನ್ನ ಜವಾಬ್ದಾರಿಗಳನ್ನ ಕೆಡಿಸ್ಬಿಡುತ್ತೆ, ನಿನ್ನ ಮಾನವೀಯತೆಯನ್ನ ಮರೆಸ್ಬಿಡುತ್ತೆ. ಏನಕ್ಕೆ ಬೇಕು? ಯಾಕೆ ಬೇಕು? ಯಾವುದು ಶಾಶ್ವತ ಅಲ್ಲ ಉದ್ದಾಲಕ ಅಂತ ಹೇಳ್ತಾನೆ. ಇವತ್ತೆಲ್ಲ ನಾಳೆ ನೀನು ಎಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ, ಈಗಲಿಂದಲೇ ಸಿದ್ಧತೆ ಮಾಡ್ಕೋ. ನಾನು ಕೆಲವ್ರಿಗೆ ಹೇಳಿದ್ದೇನೆ, ಸಿದ್ಧ ಮಾಡ್ಕೊಳ್ಳಿ, ಇದು ನಿಲ್ಲೋದಿಲ್ಲ. ತುಂಬಾ ಜನ ಮದುವೆ ಮಾಡಿಸಿ ಅಂತ ಬರ್ತಾರೆ, ನಾನು ಹೇಳ್ತೇನೆ ಮದುವೆ ಮಾಡಿಸ್ತಾನೆ, ಹೋಗಿ, ನನಗೆ ಗೊತ್ತು ಅಲ್ಲಿ ಬರ್ದಿರ್ತಾನೆ, ಇದು ನಿಲ್ಲೋಲ್ಲ, ಇದು ಹೇಳಿದ್ರೆ ಕೇಳೋಲ್ಲ, ಬಂದು ಕಣ್ಣೀರು ಹಾಕ್ತಾರೆ. ನನಗೆ ಗೊತ್ತು, ಅದೊಂದು ಮುಳ್ಳಿನ ಮಂಚವಾಗಿ ಬಿಡುತ್ತೆ, ಮುಳ್ಳಿನ ತಾಳಿ ಆಗ್ಬಿಡುತ್ತೆ, ಮುಳ್ಳಿನ 3 ಗಂಟೆ ಆಗ್ಬಿಡುತ್ತೆ, ಹೆಜ್ಜೆ ಹೆಜ್ಜೆಗೂ ಕಣ್ಣೀರ್ ಹಾಕ್ತಾರೆ. ಹೇಳಿದ್ರೆ ಕೇಳಲ್ಲ. ಅಯ್ಯೋ ಮದುವೆ ಮಾಡ್ತಿದ್ರೆ ಹೇಗೆ ಗುರೂಜಿ? ನೀವು ಹಾಗೆ ಇರಬೇಕು, ನಿಮಗಿಲ್ಲ ಸುಖ ಇಲ್ಲ, ಬೇಕು. ಇಲ್ಲದ ನೆಮ್ಮದಿಯನ್ನ ಕೆಡಿಸಿಕೊಳ್ಳಲು ಹೋಗ್ತಾರೆ. ಕೃಷ್ಣ ಹೇಳಿದದೆ. ಕೆಲವೊಂದನ್ನ, ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಕೆಲಸ, ಅವನೇನೋ 1 ಲಕ್ಷ ಸಂಬಳ ಕೊಡ್ತಾನೆ ಅಂತ 24 ಗಂಟೆ ಕೆಲಸ ಮಾಡ್ಬೇಕು. ನೋಡಿ, ಮೊನ್ನೆ ಒಂದು ಮಗು ಸತ್ತು ಹೋಗಿದ್ದಾಳೆ. ತುಂಬಾ ಜನ ಸಾಯ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. 3 ಲಕ್ಷ ಸಂಬಳ ಅಂತೆ, ಅದಕ್ಕೆ 24 ಗಂಟೆಯೂ ಕೆಲಸ ಮಾಡ್ಬೇಕು ಅಂತ ರೂಲ್ ಇದೆಯಾ? ಇಷ್ಟೇ ಕಣೆ ಕೆಲಸ ಮಾಡೋಕ್ಕಾಗೋದು. ಸರಿ ನೀನ್ ಬಂದ್ ಮಾಡು, ಯಾರು ಟಾರ್ಗೆಟ್ ಕೊಡ್ತಾನಲ್ವಾ? ಕೇಳೋ ಧೈರ್ಯ ಇಲ್ಲ ನಮಗೆ, ಹೇಳೋ ಧೈರ್ಯ ಇಲ್ಲ ನಮಗೆ. ಏನ್ ಮಾಡಿಬಿಟ್ಟಿದ್ದೇವೆ? 3 ಲಕ್ಷಕ್ಕೆ ನಾವು ಹೇಳ್ಕೊಬಿಟ್ಟಿದ್ದೇವೆ ದೊಡ್ಡದಾಗ. ನನ್ನ ಸಂಬಳ ಎಷ್ಟು ಗೊತ್ತಾ? ವರ್ಷಕ್ಕೆ 36 ಲಕ್ಷ, ಬೋನಸ್ ಎಲ್ಲ ಸೇರಿ ಇನ್ನೊಂದು 50 ಲಕ್ಷ ಬರುತ್ತೆ. ದೊಡ್ಡ ಕಾರು, ದೊಡ್ಡ ಮನೆ. ಯಾರಿಗ್ ಬೇಕ್ರಿ? ಜೀವಕ್ಕೆ ಕುತ್ತು ತಂದು ಇಟ್ಕೊಳ್ತಕ್ಕಂಥದ್ದು, ಮನಸ್ಸನ್ನು ನೆಮ್ಮದಿ ಕೆಡ್ಸ್ಕೊಳ್ತಕ್ಕಂಥ. ಅಮ್ಮನ ಜೊತೆ ಮಾತಾಡೋಕೆ ಟೈಮ್ ಇಲ್ಲ, ಅಮ್ಮ ಅಪ್ಪ ಜೊತೆ, ಮಕ್ಕಳ ಜೊತೆ, ಗಂಡನ ಜೊತೆ, ಹೆಂಡತಿ ಜೊತೆ, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ ಈ ಲಕ್ಷ ಕಟ್ಕೊಂಡು ಏನ್ರಿ ಆಗ್ಬೇಕು? ಯೋಚನೆ ಮಾಡಿ ನೋಡಿ.
ಬಿಟ್ಟು ಆ ಜಾಗದಿಂದ ಎದ್ದು ಬಿಡ್ಬೇಕು. ಅವ್ನ ಕಾಲಿಗೆ ಬಿದ್ಬಿಟ್ಟು ಯಜಮಾನ್ಗೆ, ಅಯ್ಯ ನನ್ ಕೈಯಲ್ಲಿ ಆಗಲ್ಲಪ್ಪ, ನೀನ್ ನೋಡ್ಕೊ. ಎಲ್ಲೋ ಬದುಕೋಣ ಮಕ್ಳೇ. ನಾ ಹೇಳಿದ್ನಲ್ಲ, ಭಿಕ್ಷೆ ಬೇಡಿ ಬದುಕೋಣ ಬಿಡಿ. ಇವತ್ತು ಕಸ ಆಯುವವನು ಒಂದಿನಕ್ಕೆ 5,000 to 10,000 ರೂಪಾಯಿ ದುಡ್ಕೋತಿದ್ದಾನೆ, ನಂಬ್ತೀರಾ? ಡಿಗ್ರಿ ಮಾಡಿರೋನ ಯಾರೋ ಹೋಗಿ ಕೇಳ್ತಾನೆ, ಎಷ್ಟೋ ದುಡಿತಿದ್ಯಾ ಅಂದ್ರೆ, ದಿನಕ್ಕೊಂದು 5-10 ಸಾವಿರ ಕಣ್ಮುಚ್ಕೊಂಡು ದುಡಿತೀನಿ ಅಂತಾನೆ. ದಿನಕ್ಕೆ 5,000 to 10,000, ತಿಂಗಳಿಗಲ್ಲ ಮಕ್ಕಳು, ದಿನಕ್ಕೆ 5,000 to 10,000 ಕಸ ಆಯುವವನು, ಚಿಂದಿ ಆಯುವವನು. ನೀವು ನಂಬ್ತೀರಾ? ಒಬ್ಬ ಭಿಕ್ಷೆ ಬೇಡದವನು ಕೋಟೀಶ್ವರ ಆಗಿದ್ದಾನೆ. ದೊಡ್ಡ ದೊಡ್ಡ ಫ್ಲಾಟು ಅಪಾರ್ಟ್ಮೆಂಟ್ ಎಲ್ಲ ಕಟ್ಕೊಂಡಿದ್ದಾನೆ. ಏನು ತನ್ಮಾನ ತನ್ನ ಸನ್ಮಾನ ಮರ್ತು, ಆಯ್ತು ನನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಆಯ್ತು ಎಲ್ಲ ಬಿಟ್ಟು, ಎಲ್ಲೋ ಒಂದು ಪುಟ್ಟ ಜಾಗ, ಒಂದು ಪುಟ್ಟ ಹಸು, ಏನೋ ಒಂದು ಚಿಕ್ಕ ತೋಟ, ಒಂದು 1/2 ಎಕರೆನಲ್ಲಿ ಸಣ್ಣದಾಗಿ ಏನೋ ಒಂದು ಸೊಪ್ಪು ವಿಳೆದೆಲ್ಲ ಬೆಳೆಸ್ಕೊಂಡು ತಿಂಗಳಿಗೊಂದು 20,000 ದುಡ್ಕೋತೀವಿ ಅಂದ್ರೂ ಸಾಕು, ನೆಮ್ಮದಿಯಾಗಿ ಬದುಕು ಕಟ್ಕೋಬೋದು. ಯಾವುದೋ ಕಂಪನಿಗಳ ಮೋಹ, ಅಧಿಕಾರದ ಮೋಹ, ಅದಕ್ಕೆ ತಗಲಾಕೊಂಡು ಬಿಡಲಾರ್ರಿ ಕುತ್ತಿಗೆಯಲ್ಲಿ ಹಗ್ಗ ಇಟ್ಕೊಂಡು ಯಾವಾಗಪ್ಪ ಅಂತ ಜೀವನೂ ತೆಗಿತಿಲ್ಲ, ಬಿಡಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನೆಮ್ಮದಿ ಬೇಕು ಎಂದರೆ ಕಾಲಿಗೆ ಬಿದ್ದು ಎದ್ದು ಹೋಗ್ಬಿಡ್ಬೇಕು ಆ ಜಾಗದಿಂದ. ಎಲ್ಲಿ ನಿಮಗೆ ತುಂಬಾ ಮನಸ್ಸು, ಬುದ್ಧಿ, ಮಾತು, ಆಲೋಚನೆ ಎಲ್ಲ ಕಟ್ಟಾಕ್ಬಿಟ್ಟಿದೆ, ಅಲ್ಲಿ ಇರಬೇಡಿ ಮಕ್ಕಳೇ. ಯಾವುದು ಈ ಒಂದು ಪೊಳ್ಳು ಹೆಸರು, ಪೊಳ್ಳು ದುಡ್ಡು, ಪೊಳ್ಳು ಅಧಿಕಾರ, ಪೊಳ್ಳು ಮಾತುಗಳಿಗೆ ಒಳಗಾಗಬೇಡಿ. 100% ಹೇಳ್ತೇನೆ. ತಾಲೂಕನ್ಗೆ ಹೇಳಿದ್ದೆ, ನೆಮ್ಮದಿ ಬೇಕು ಅಂದ್ರೆ ಏನೂ ಇಲ್ಲ, ಆ ಜಾಗದಿಂದ ಹೊರಗಡೆ ಬರಬೇಕು, ಆ ದುರ್ವಾಸನೆಯಿಂದ ಹೊರಗಡೆ ಬರಬೇಕು. ನಾವು ಅದಕ್ಕೆ ಸಿದ್ಧರಾಗಬೇಕು. ಈಗ ಒಂದು ಕೆಲಸ ಬಿಡಬೇಕು ಅನ್ಕೋತೀರಿ. ಇವತ್ತಿನಿರೋ ಜನರೇಷನ್ ಒಂದು ಪ್ರಾಬ್ಲಮ್ ಏನಂದ್ರೆ, ನಾವು ಕೆಲಸ ಹೆಂಗ್ ಬಿಡೋದು, 1-2 ವರ್ಷ 3 ವರ್ಷ ಪ್ಲಾನ್ ಮಾಡಿ. ಫುಲ್ ಕಾಸ್ಟ್ ಕಡಿಮೆ ಮಾಡ್ತಾನೆ. ನಾನು ದುಡಿದಿದ್ದನ್ನ ಎತ್ತಿಟ್ಕೋತೀನಿ 3 ವರ್ಷ, ಒಂದು 30,000 ದುಡಿತಿದ್ದೀರಿ, ರೈಟ್? 3 ವರ್ಷ 10 ಲಕ್ಷ, ಅದರಲ್ಲಿ ಒಂದು 2 ಲಕ್ಷನೇ ಖರ್ಚು ಮಾಡ್ಕೊತಾನೆ, ಇಲ್ಲ 3 ಲಕ್ಷ. 7 ಲಕ್ಷ ಎತ್ತಿಟ್ಕೊಂಡು ಒಂದು ಪುಟ್ಟ ಅಂಗಡಿಯೋ, ಒಂದು ಸಣ್ಣ ಬೇಕ್ರಿಯೋ, ಒಂದು ದಿನಸಿ ಅಂಗಡಿಯೋ ಏನೋ ಒಂದು ಇಟ್ಕೋತೇನೆ, ಸಾಕು. ನಿಮ್ಮಲ್ಲ ಒಂದು ಕಾನ್ಫಿಡೆನ್ಸ್ ತುಂಬಿಸುತ್ತೆ. ಪುಟ್ಟ ಉದಾಹರಣೆ ನಾನು ಕೊಡ್ತಿರೋದು, ಲೆಕ್ಕಾಚಾರಗಳ ಬಾಬತ್ತು. ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಅಂದ್ರೆ, ಯಾರ ಡಿಪೆಂಡೆನ್ಸಿ ಬೇಕಿಲ್ಲ ಅನ್ಸುತ್ತೆ. ಆ ಸ್ಥಳದಿಂದ ಎದ್ದು ಬಿಡಿ, ಅಲ್ಲೇ ಕುತ್ಕೋಬೇಡಿ. ಅದಿನ್ನಷ್ಟು ಹೊರೆ ಆಗ್ಬಿಡುತ್ತೆ, ಆರೋಗ್ಯ ಕೆಡುತ್ತೆ, ಮನಸ್ಸು ಕೆಡುತ್ತೆ, ಬುದ್ಧಿ ಕೆಡುತ್ತೆ, ವ್ಯವಸ್ಥೆ ಕೆಡುತ್ತೆ. ಇನ್ನಷ್ಟು ಭ್ರಷ್ಟರಾಗ್ಬಿಡ್ತೀರಾ, ಮುಖವಾಡ ಹಾಕೋಬಿಡ್ತೀರಾ. ನೀವೇ ದೊಡ್ಡ ಭ್ರಷ್ಟರಾಗ್ಬಿಡ್ತೀರಾ. ಸುಳ್ಳು ಹೇಳ್ಕೊಂಡು ಬದುಕ್ತಿದ್ದೀರಾ, ಸುಳ್ಳು ಹೇಳ್ಕೊಂಡು ಜೀವಿಸ್ತಿದ್ದೀರಾ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಯಾರು ನೀವ್ ಹೆಂಗ್ ಬದುಕಿದ್ರು ಹೇಳ್ತಾರೆ. ಈಗ ದೊರೆನ್ ಬಿಟ್ಟಿದಾರ, ಸರಿ ತಪ್ಪು ನ್ಯಾಯಾಲಯ ಹೇಳ್ತಿದೆ, ಬಿಡಿ, ನಾವು ಹೇಳೋದು ಬೇಡ. ಈಗ ದೊರೆಯನ್ನ ಬಿಡುತ್ತಿದ್ದಾರೆ, ಸಿಬಿಐ ಎನ್ಕ್ವೈರಿ ಆಗ್ಬೇಕು, ನೀವು ರಿಸೈನ್ ಮಾಡಬೇಕು. ಹೇಳಿದ್ದೆ ಅಮಾವಾಸ್ಯ ಸಂದರ್ಭದಲ್ಲಿ. ದೊರೆಗೊಂದು ಆ ಗ್ರಹಣ ಛಾಯೆ, ನಾಳೆ ಕೂಡ ಗ್ರಹಣ ಛಾಯೆ, ಎಳೆದಾಟ ನಮ್ಮ ಭಾರತಕ್ಕೆ ಇಲ್ಲ, ಆಚರಣೆಯೂ ಇಲ್ಲ. ಆದರೂ ಅದನ್ನ ನಾಳೆಯ ಸಂಚಿಕೆನಲ್ಲಿ ಆದಷ್ಟು ಪ್ರಯತ್ನ ಮಾಡ್ತೇನೆ. ಇರ್ಲಿ, ಗ್ರಹಣ ನಾಳೆ ಅಂದ್ರೇನೆ ಒಂದು ಸಣ್ಣ ಎಳೆದಾಟ ನನಗೆ ಇವತ್ತೇ ಒಂದಿದೆ. ಆಯ್ತು, ಆಗಲಿ, ದೈವಿಚ್ಛೆ, ಅದೊಂದು ಹೋರಾಟ ಮಾಡಿಬಿಡೋಣ. ದೇವರು ನಡೆಸ್ದಾಗೆ ಅವನ ಇಚ್ಛಾಶಕ್ತಿ ನಡೆಸಲಿ. ಸತ್ಯವ ಅಸತ್ಯವ ಅಂತಕ್ಕಂಥದ್ದು ಆ ಸ್ಥಳದಿಂದ ಎದ್ದು ಬಿಡ್ಬೇಕು. ನಿಮ್ ಕೈಲಿ ಆಗ್ತಿಲ್ಲ. ನಾನು ಮಾಡಿದೆ ನಮಾಮಿ ಶಂಕರ ಮಾಡುವಾಗ, ಆಗ್ತಿಲ್ಲ. ಇಂಥ ಮೋಸಗಾರರು, ಇಂಥ ಎಡವಟ್ಟು ವ್ಯಕ್ತಿಗಳು, ನಂಬಿಕೆ ದ್ರೋಹಗಳು ಆಗ್ತಿಲ್ಲ. ಇನ್ನೂ ಏನೋ ಆಗುತ್ತೆ, ಇನ್ನೂ ಏನೋ ಸರಿಪಡಿಸುತ್ತಾನೆ, ಇನ್ನೂ ಏನೋ. ಈ ಉದ್ಧಾರಕನ ಮಾತನ್ನೇ ನಾನು ತಗೊಂಡಿದ್ದು. ಇವತ್ತೊಂದು ಎಡವಟ್ಟಿನ ವಿಚಾರಕ್ಕೆ ನಾನೆಲ್ಲೋ ಪ್ರಯಾಣ ಮಾಡತಕ್ಕಂಥ ಒಂದು ಪ್ರಸಂಗ ಆಯ್ತು. ದುಡ್ಡು ತಗೊಂಡು ಒಬ್ಬ ಮನುಷ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿರ್ತಕ್ಕಂಥ ಒಂದು ವಿಚಾರಕ್ಕೆ ಒಂದು ಪ್ರಯಾಣ, ಇನ್ನೊಂದು ನ್ಯಾಯ, ತರ್ಕ, ಸಮಾಧಾನ. ಇರ್ಲಿ, ಎಷ್ಟು ಅಂತ ತಡ್ಕೋತೀರಾ? ಒಂದಕ್ಕೆ ಹೀಗಾಯ್ತು ಅಂದ್ರೆ ಇನ್ನು 108 ಬೇಡವೇ ಬೇಡಪ್ಪ. ಆ ಜಾಗವೇ ಬೇಡ, ಆ ಹೆಸರು ಬೇಡ, ಆ ಸ್ಥಾನನೂ ಬೇಡ, ಆ ಕಂಪ್ನಿನೂ ಬೇಡ, ಇರೋದು ಇಲ್ಲ. ನೀವು ಎಷ್ಟಕ್ಕೆ ಬದುಕಿ, ತಿನ್ನೋದು ಎಷ್ಟು, ಊಟ ಉಟ್ಕೊಳ್ಳೋದು 1 ಜೊತೆ ಬಟ್ಟೆನೆ, 2 ಜೊತೆ ಬಟ್ಟೆ ಹಾಕೊಳಕ್ಕಾಗಲ್ಲ. ಮೇಲೆ 2 ಜೊತೆ ಚಪ್ಪಲಿ ಹಾಕೊಳಕ್ಕಾಗಲ್ಲ.
ಅದೇನೋ ಭಾರ ಇಲ್ಲಿ ಗಂಟ್ಲಿಗೆ ಯಾಕೆ ಸಿಕ್ಕಾಕ್ಸ್ಕೊಂಡು ಅಲ್ಲಿ ಕೂತ್ಕೋತೀರಿ, ನನ್ನ ಮಗ ನನ್ನ ಹೆಂಡತಿ ನನ್ನ ಅಮ್ಮ ಅಪ್ಪ ಅಲ್ಲಿ ಆಗ್ತಿಲ್ಲ, ಅಲ್ಲಿ ಆಗುತ್ತಿಲ್ಲ. ನೀವಿನ್ನೂ ಹುಚ್ಚರಾಗ್ಬಿಡ್ತೀರಿ ಮಕ್ಳು. ಭ್ರಷ್ಟರು ಅಂದ್ರೆ ಅದೇ, ಹುಚ್ಚರಾಗ್ಬಿಡ್ತೀರಿ. ತಲೆಕೆಟ್ಟು ಇನ್ನೇನೋ ಮಾಡ್ಕೊಬಿಡ್ತೀರಿ. ಹತ್ಯೆ ಮಾಡ್ತೀರಿ, ಇಲ್ಲ ಆತ್ಮಹತ್ಯೆ ಮಾಡ್ತೀರಿ, ಇಲ್ಲ ಡಿಪ್ರೆಷನ್ ಜಾರ್ಬಿಟ್ಟು ಹುಚ್ಚರಾಗ್ತೀರಿ. 100% ಹತ್ಯೆ, ಆತ್ಮಹತ್ಯೆ, ಇಲ್ಲ ಹುಚ್ಚರಾಗ್ತೀರಿ. ಕೊರಗಿ ಅವರನ್ನ ದೂಷಿಸೋಕ್ ಶುರು ಮಾಡೋದು. ತಪ್ಪು ನಿಮ್ಮಲ್ಲಿದೆ. ಆ ಜಾಗದಿಂದ ಎದ್ದು ಬಿಡಿ, ಅಲ್ಲಿ ಇರಬೇಡಿ. ಬೇಡ ಆ ಮನೆ, ಯಾಕೋ ನೆಗೆಟಿವಿಟಿ ಬೇಡ. ಅಪ್ಪ ಕಟ್ಟಿದ ಮನೆ, ತಾತ ಕಟ್ಟಿದ ಮನೆ ಬೇಡ. ತುಂಬಾ ಒಳ್ಳೆ ಒಂದು ನೆಕ್ಲೆಸ್ ಮಾಡಿ ಇಟ್ಟು ಹೋಗ್ತಾರೆ ನಿಮ್ಮ ಮನೇಲಿ ನಿಮ್ಮ ಅಜ್ಜ. ನೀವು ಹಾಕೊಂಡ್ರೆ ಚುಚ್ಚಿ ಅಲರ್ಜಿ ಆಗ್ತಿದೆ. ಈಗ ಏನ್ ಮಾಡೋಣ ಹೇಳಿ? ಕರಗಿಸೋ ಆಗಿಲ್ಲ. ನಮ್ಮ ಮನೆತನದ ತೆಗೆದಿಟ್ಬಿಡಿ, ಹಾಕೊಳ್ಳೋದೇ ಬೇಡ. ಯಾರೋ ಹಾಕೊಳ್ಳೋರಿದ್ದಾರೆ, ಅವ್ರಿಗೆ ಕೊಟ್ಟು ಬಿಡಿ, ಅವ್ರೇನೋ ಮಾಡ್ಕೊಳ್ಳಿ. ಆ ವಸ್ತುವನ್ನ ಪರಿತ್ಯಜಿಸಿ ಅಂತ ಹೇಳ್ತಾನೆ ಕೃಷ್ಣ. ಆ ಸ್ಥಳವನ್ನ, ಆ ವ್ಯಕ್ತಿಯನ್ನ, ಪರಿಸರವನ್ನ, ಆ ಸ್ಥಾನವನ್ನ, ಅಧಿಕಾರವನ್ನ ಪರಿತ್ಯಜಿಸಿ, ಬಿಟ್ಟು ಬಿಡಿ. ಅವ್ರ ಹತ್ರ ಇರಬೇಡಿ. ಆ ಜಾಗ ಬೇಡ, ಆ ವ್ಯಕ್ತಿ ಬೇಡ, ಎಷ್ಟು ಬಂದರೂ ಅದು ಬೇಡ. ಬೇಡ ಬೇಡ. ನೆಮ್ಮದಿಯಾಗಿರಬೇಕೆಂದರೆ ಆ ಜಾಗದಿಂದ ಕದ್ಬಿಡಿ. ಆ ವ್ಯಕ್ತಿ ಬೇಡ. ಯಾಕೋ ಅವ್ರ ಹತ್ರ ಮಾತಾಡೋಕೆ ನಮ್ಗೆ ನೆಗೆಟಿವಿಟಿ. ನೋ ಮೋರ್. ಇನ್ಮೇಲೆ ಆ ವಿಚಾರನೂ ಮಾತಾಡಲ್ಲ, ಆ ವ್ಯಕ್ತಿನೂ ಬೇಡ. ಮೊದಲಿಗೆ ಆ ವಿಚಾರ ಮಾತಾಡೋದು ಬೇಡ. ಅದಕ್ಕೂ ಮೀರಿ ನಡೀತಿದ್ದಂದ್ರೆ ಆ ವ್ಯಕ್ತಿಯೂ ಬೇಡ, ಆ ಜಾಗವೂ ಬೇಡ, ಆ ಸ್ಥಾನವೂ ಬೇಡ. ಇದನ್ನ ಮಾಡಿ ನೋಡಿ ಮಕ್ಕಳೇ. ಕಲಿಯುಗಕ್ಕೆ ನೆಮ್ಮದಿ ಎಲ್ಲೆಲ್ಲೋ ಹುಡ್ಕೊಂಡು, ಯಾವ್ಯಾವ್ದೋ ದೇವಸ್ಥಾನ, ಯಾವ್ದಾವ್ದೋ ಗುರುಪೀಠ, ಯಾವ್ದಾವ್ದೋ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಬಾರು, ಗುಂಡು, ಡ್ರಗ್ಸ್, ಎಲ್ಲೆಲ್ಲೋ ಕುತ್ಕೋತಿದ್ದೀರಿ ಹುಚ್ಚರ್ಸಂತೆ. ಎಲ್ಲೋ ಧ್ಯಾನ ಅಲ್ಲ. ನಿಮ್ಮ ಧ್ಯಾನ ಇಲ್ಲಿ ಪಕ್ಕದಲ್ಲಿ ಏನಿದೆ ಅಂತ ನೋಡಿ. ಅವನು ಬದಲಾಗಲ್ಲ, ಆಕೆ ಬದಲಾಗಲ್ಲ, ಅವರು ಬದಲಾಗಲ್ಲ, ನೀವು ಬದಲಾಗ್ಬೇಕೀಗ. ಆ ಜಾಗದಿಂದ ಕದಲ್ಬೇಡಿ. ಒಂದು ಚಪ್ಪಲಿ ಕಚ್ತಿದೆ, ತಗೊಂಡಿದ್ರಿ ಆಸೆ ಪಟ್ಟು, ಒಂದು 500 ರೂಪಾಯಿ ಇಲ್ಲ 5,000 ರೂಪಾಯಿ. ಯಾಕೋ ಕಚ್ತಿದೆ, ನಾಟ್ ಹ್ಯಾಪಿ, ಖುಷಿ ಇಲ್ಲ, ಸಂಭ್ರಮ ಇಲ್ಲ, ಆನಂದವಿಲ್ಲ. ಏನ್ ಮಾಡೋಣ ಹೇಳಿ? ಬಿಟ್ಟು ಬಿಡ್ಬೇಕು ಆ ಚಪ್ಪಲಿನ. ಟ್ರೈ ಮಾಡ್ತೀವಿ, ಎಣ್ಣೆ ಹಚ್ಚಿ ರೆಡಿ ಮಾಡೋಕೆ ಆಗ್ತಾನೆ ಇಲ್ಲ, ಕಚ್ಚಾಗ್ತಿದೆ. ಬಿಟ್ರೆ ಅದು ಕಾಲೆಲ್ಲ ಋಣವಾಗಿ, ಆ ಋಣ ದೊಡ್ಡದಾಗಿ ಕಾಲು ತೆಗೆಯುವಂತ ಪರಿಸ್ಥಿತಿ ಬರುತ್ತೆ. ಬೇಡವೇ ಬೇಡ ಚಪ್ಪಲಿ. 500 ಅಲ್ಲ 5,000 ಅಲ್ಲ, ತೆಗೆದು ಬಿಸಾಕಿ. ಬೇಡವೇ ಬೇಡ. ಇಲ್ಲಾಂದ್ರೆ ಗ್ಯಾಂಗ್ರೀನ್ ಆಗಿ ಇಡೀ ದೇಹಕ್ಕೆ ನಿಮ್ಗೆ ಅಂಟ್ಕೊಳ್ಳುತ್ತೆ ಶಾಪ. ಹೌದಲ್ವಾ? ನೆಮ್ಮದಿಯಾಗಿರ್ತೀರ ಅವಾಗ ಚಪ್ಪಲಿ ತೆಗೆದ ತಕ್ಷಣ. ಈ ಅನ್ನ ಆಗೋಲ್ಲ, ಅದನ್ನ ಯಾಕೋ ನನಗೆ ಆ ಸಾರು ಕಂಡ್ರೆ ಆಗೋಲ್ಲ, ನನಗೆ ತುಪ್ಪ ಕಂಡ್ರೆ ಆಗೋಲ್ಲ, ಮುಟ್ಟೋದು ಇಲ್ಲ. ಅದನ್ನ ಹೆಂಗ್ ಮುಟ್ತಾನೆ, ಹಿಂಗ್ ಒಂಥರ ತಳ್ತಾನೆ, ಯಾಕೋ ಗೊತ್ತಿಲ್ಲ. ನನ್ಗೆ ಚಂದ್ರ ರಾಹು ದೋಷ ಇರತಕ್ಕಂಥದ್ದು. ಅಲ್ಲಿನೋ ಒಂಥರ ನನಗೆ ಅದು ಕಂಡ್ರೆ ಆಗೋಲ್ಲ, ವಾಸನೆ ಕಂಡ್ರೆ ಆಗೋಲ್ಲ. ಎಲ್ಲೋ ಚಿಕ್ಕ ಮಗು ಆಗಿದ್ದಾಗ ದಿಷ್ಟಿಲ್ ಹೋಯ್ತಂತೆ. ನಾನು ಈ ತರ ಇಟ್ಕೊಂಡು ಪಾತ್ರೆಯಲ್ಲಿ ಇಟ್ಕೊಂಡು ತುಪ್ಪ ತಿಂತಿದ್ನಂತೆ ಮನೇಲಿ ಮಾಡುವಾಗ. ಯಾರೋ ಬಂದು ನೋಡಿ, ಇದೇನೇ ರತ್ನಮ್ಮ, ನಮ್ಮ ಮಗ ಹೆಂಗು ತುಪ್ಪ ತಿಂತಿದ್ದವನೇ, ನಮ್ಮ ಜೀವಮಾನದಲ್ಲಿ ನಾವು ಹಿಂಗೆ ತಿನ್ನೋಕ್ಕಾಗಲ್ಲ, ಅವ್ರಿಗೂಸ್ಕೊತಿದ್ದಾನೆ ನೋಡು ಅಂತ. ಅಷ್ಟೇ ಅಂತ ವಾಂತಿ ಮಾಡಿತ್ತು, ಮುಗಿದೋಯ್ತು. ಅವತ್ತು ತುಪ್ಪ ಅನ್ನೋದು ನನಗೆ ಅದರ ವಾಸನೆ ಕಂಡ್ರೂ ಆಗ್ತಿರ್ಲಿಲ್ಲ. ನಮ್ಮ ತಾಯಿ ಕಣ್ಣೀರು ಹಾಕೋರು. ಅಂದ್ಲು ಅವಳು, ಏನು ಕಣ್ ದೃಷ್ಟಿಯೋ. ನಾನು ಹೇಳ್ತೇನೆ ಗ್ರಹ ದೃಷ್ಟಿ ಅಂತ. ಆಮೇಲೆ ರಿಸರ್ಚ್ ಮೇಲೆ ನಾನು ಕಂಡ್ಕೊಂಡಿದ್ದು, ಅದಕ್ಕೊಂದು ಕಾರಣ ಅಲ್ಲಿ ಸೃಷ್ಟಿಯಾಗಿದೆ ಬಿಡಿ. ಆಯ್ತು. ಸೊ ಈಗ ಆಗೋಲ್ಲ, ಅದು ಪಕ್ಕಕ್ಕೆ ಜರುಗಿಸ್ತೇನೆ. ತುಪ್ಪ ಹಾಕಿದ್ದೇನು ತಿನ್ನೋಲ್ಲ, ಅದನ್ನ ಕಂಡ್ರೆ ನನಗೆ ಆಗೋಲ್ಲ. ನೆಮ್ಮದಿಯಾಗಿದ್ದೇನೆ. ನಾನು ಹೆಂಡತಿ ಬಲವಂತಕ್ಕೋಸ್ಕರ, ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ, ನಮ್ಮ ಅಪ್ಪನ ಬಲವಂತಕ್ಕೋಸ್ಕರ ಕಷ್ಟಪಟ್ಟು ತಿನ್ಬೇಕು, ವಾಂತಿ ಮಾಡ್ಬೇಕು, ಕಷ್ಟಪಟ್ಟು ತಿನ್ಬೇಕು, ವಾಂತಿ ಮಾಡ್ಬೇಕು. ಯಾಕೆ ಬೇಕು ಈ ಸಮಸ್ಯೆ? ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದನ್ನ ದೂರಕ್ಕೆ ಇಡಬೇಕು. ಅದನ್ನ ತಿನ್ನುವಾಗ ನಾನು ಈ ಕಡೆ ತಿರ್ಕೊಂಡು ತಿನ್ಬೇಕು ಅಷ್ಟೇ. ಈ ಕಡೆ ತಿರುಗಿ ಬಿಡಿ, ಎದ್ದು ಬಂದು ಬಿಡಿ ಆ ಜಾಗದಿಂದ, ಆ ಸ್ಥಳದಿಂದ, ಆ ಪರಿಸರದಿಂದ, ಆ ಪ್ರಭಾವದಿಂದ. ನೆಮ್ಮದಿಯಾಗಿರ್ತೀರಿ. ಇನ್ನೇನೋ ಹಾಕೊಂಡು ಅಪ್ಪ ಹಾಕಿದ ಆಲದ ಮರ ಅಂತ ನೇಣ ಹಾಕೊಂಡು ಇರಬೇಡಿ. ಮಾಡ್ತೀರಲ್ವಾ? ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಬೆರಳಿನಲ್ಲಿ ಅಡ್ಡಗೆರೆ ಇದ್ದರೆ ರಾಜಲಾಂಛನವೂ ಉಂಟು, ರಾಜಮರ್ಯಾದೆಯೂ ಉಂಟು, ಹಾಗೆಯೇ ದೊರೆಯಿಂದ ನಿಮಗೆ ಸಂಕಷ್ಟವೂ ಉಂಟು, ಸಾರ್ವಜನಿಕ ಅವಮಾನವೂ ಉಂಟು. ಹೌದು, ನಮ್ಮ ಸೃಷ್ಟಿ ಇದೆಯಲ್ಲ ಮಕ್ಕಳೇ, ಈ ಸುಮ್ಮನೆ ಅಲ್ಲ ಹಸ್ತರೇಖೆ. ಪಬ್ಲಿಕ್ ಆಗಿ ಉಗಿಸ್ಕೋತಾರೆ ಅಂತ ನಾವು ಕೇಳ್ತೀವಿ ಕೆಲವೊಂದು. ಅಯ್ಯೋ ಆ ಮಾತು, ಆ ಭಾವ, ಆ ಇದು, ಅಷ್ಟು ಜನ ಎಲ್ಲೋ ಒಬ್ರು ಇಬ್ರು ಇರ್ತಾರೆ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ವಾ, ಆಗದವನ್ಗೆ ಏನ್ ಬೇಕಾದ್ರೂ ಮಾತಾಡೋ ಅಂತ ಈ ದಿನೇಶ, ರಮೇಶ, ರಾಮಣ್ಣ ಅನ್ನೋ ಈ ಒಂದು ಕೆಲವರು ಇದ್ದಾರೆ. ಅವ್ರಿಗೆ ಅದೇ ಕೆಲಸ, ಯಾರ್ದೋ ಹುಡ್ಕೋದು, ಅಲ್ಲಿ ಹೋಗ್ಬಿಟ್ಟು ನೆಗೆಟಿವ್ ಹಾಕುವಂತ ವ್ಯಕ್ತಿಗಳಿದ್ದಾರೆ. ಬಿಡಿ, ಅವ್ರಿಗೆ ಅದು ಬುದ್ಧಿ, ಅದೊಂಥರ ಕೀಚಕ ಬುದ್ಧಿ. ಕೀಚಕನಿಗೆ ಏನು ಗೊತ್ತರ, ಅವನಿಗೆ ಕಿತ್ತು ತಿನ್ನೋ ಬುದ್ಧಿ. ಹೇಗಾದ್ರೂ ಹಾಳಾಗಲಿ, ನನಗ ಅಂದ ಬೇಕು, ಬಿಡೋಲ್ಲ. ಈ ತರದ ಕೆಲವು ವ್ಯಕ್ತಿಗಳಿರ್ತಾರೆ, ಕೀಚಕ ಬುದ್ಧಿ ಅನ್ನತಕ್ಕಂಥದ್ದು. ಬಿಡಿ, 99% ಎಲ್ಲರಿಗೂ ಅಂತ ಅವಮರ್ಯಾದೆ ಬರುವುದಿಲ್ಲ ಸಾರ್ವಜನಿಕವಾಗಿ. ಆದ್ರೆ ಕೆಲವ್ರಿಗೆ ಬರುತ್ತೆ ಮಕ್ಕಳೇ. ಗೌರ್ಮೆಂಟ್ ಜಾಬ್ ಇಲ್ಲ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ಜನಗಳ ನಡುವೆ ಓಡಾಡುವಂತ ಕೆಲಸ ಕಾರ್ಯ ಸಾಮರ್ಥ್ಯತೆ ಕೊಡುತ್ತೆ. ಅದರ ಜೊತೆಯಲ್ಲೇ ಅವಮಾನವನ್ನು ಕೊಡುತ್ತೆ ಮನೆಯ ಯಜಮಾನ. ಈ ಒಂದು ಹಸ್ತದಲ್ಲಿ ಅಂಥದ್ದೊಂದು ಶಕ್ತಿ ಅಡಗಿದೆ. ನೀವು ಯಜಮಾನ ಆಗೋದು, ಸೇವಕ ಆಗೋದು, ಗುರು ಆಗೋದು, ಚಕ್ರವರ್ತಿ ಆಗೋದು, ದೊರೆ ಬಳಿ ಕೈಕಟ್ಟಿ ಕೆಲಸ ಮಾಡೋದು, ಜೀವನ್ ಪರ್ಯಂತ ಕೈಕಟ್ಟಿ ಕೆಲಸ ಮಾಡೋದು, ಜೀವನ್ ಪರ್ಯಂತ ಅಧಿಕಾರಿಯಾಗಿ ಬದುಕೋದು, ಗೌರವವಾಗಿ ಬದುಕೋದು, ಜೀವನ್ ಪರ್ಯಂತ ಸಂಧ್ಯಾ ಕಾಲದಲ್ಲಿ ಅಗೌರವ ತಗೊಂಡು ಬದುಕೋದು, ಎಲ್ಲವನ್ನ ಈ ಒಂದು ಕೈಯ ಹಸ್ತರೇಖೆಯಲ್ಲಿ ಅಡಗಿಸಿಟ್ಟಿದ್ದಾನೆ ಆ ಭಗವಂತ. ನಾವು ಯಾರು, ಎಲ್ಲಿ ಹುಟ್ಟಬೇಕು, ಏನು ಹುಟ್ಟಬೇಕು, ನಮ್ಮ ಬುದ್ಧಿ ಮೊದಲೇ ನಿರ್ಧಾರ, ನಮ್ಮ ತುಂಟತನ ನಿರ್ಧಾರ, ನಮ್ಮ ಕಂಜೂಸ್ತನ ನಿರ್ಧಾರ, ನಮ್ಮ ಧಾರಾಳತನ ಅದು ನಿರ್ಧಾರ, ಪ್ರಾಮಾಣಿಕತೆ ನಿರ್ಧಾರ, ಅಪ್ರಾಮಾಣಿಕತೆ ನಿರ್ಧಾರ ಎಲ್ಲ ಆಗ್ಬಿಟ್ಟಿರುತ್ತೆ ಮೊದಲೇ. ದಿಸ್ ಇಸ್ ಡಿಸೈನ್ಡ್ ಆಲ್ರೆಡಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈ ಸೂರ್ಯ ಬೆರಳು, ಈ ಉಂಗುರ ಹಾಕಿದೇನಲ್ವಾ, ಕಿರುಬೆರಳಿನ ನಂತರದ ಎರಡನೇ ಬೆರಳು, ಮಧ್ಯದ ಬೆರಳು ಹಾಗೂ ಕಿರುಬೆರಳಿನ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಉಂಗುರದ ಬೆರಳಲ್ಲಿ ಏನಾದರೂ ಅಡ್ಡಗೆರೆಗಳಿದ್ದರೆ ಯು ಆರ್ ಪೆನಲೈಸ್ಡ್, ಶಿಕ್ಷೆಗೆ ಒಳಪಡುತ್ತೀರಿ. ಜೈಲು, ಕೋರ್ಟು, ಸಜೆ, ಸಸ್ಪೆನ್ಷನ್, ಡಿಸ್ಮಿಸ್ಸು, ನಿಮ್ಮೆಲ್ಲ ಪೆನಾಲ್ಟಿಗಳು, ಇವೆಲ್ಲವನ್ನು ಸೂಚಿಸ್ತಕ್ಕಂಥ ಭಾವ ಅಡ್ಡಗೆರೆಗಳು. ಅಂದ್ರೆ ಅದರ ಅರ್ಥ ನಿಮಗೆ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ ಬೇಗ ಆಗುತ್ತೆ ಅಂತ ಅರ್ಥ. ದೇವರು ನೆನಪಿಟ್ಟುಕೊಳ್ಳಿ, ಒಂದು ನಾಣ್ಯಕ್ಕೆ ಎರಡು ಮುಖ, ಒಂದು ಬಲ, ಇನ್ನೊಂದು ನಿರ್ಬಲ, ಶಕ್ತಿ, ನಿಶಕ್ತಿ, ಇವುಗಳನ್ನು ಕೊಟ್ಟಿರ್ತಾನೆ. ಶಕ್ತಿ, ನಿಶಕ್ತಿ, ರಾಜದಂಡನೆ, ಸರ್ಕಾರದಿಂದ ದಂಡನೆ, ಸಾರ್ವಜನಿಕರಿಂದ ದಂಡನೆ, ಕೋರ್ಟ್ ಬಂದು ನಿಮ್ಮ ವಿರುದ್ಧ ತೀರ್ಪು ಕೊಡಬೇಕು, ಅವಮಾನಕ್ಕೊಳಗಾಗಬೇಕು. ಅಲ್ಲಿ ಯಾವುದೋ ಅಡ್ಡದಾರಿ ಸಂಪಾದನೆ, ಜನಗಳದ್ದು ಹೊಡೆದು ಮೋಸ ಮಾಡಿ ಸಂಪಾದನೆ ಮಾಡಿರ್ಬೇಕು ನಾವು. ಅಂಥದ್ದೊಂದು ಪ್ರಚೋದನೆಯನ್ನ ಈ ಗೆರೆ ಕೊಡುತ್ತೆ ಜನಗಳ ನಡುವೆ. ಅದು ನೀವು ಒಂದು ಸಣ್ಣ ರಸ್ತೆ ಕಾಮಗಾರಿಯ ಕೆಲಸ, ಕ್ಲೀನ್ ಮಾಡಿಸೋ ಕೆಲಸದಲ್ಲೂ, ಕಸ ಎತ್ತೋ ಕೆಲಸದಲ್ಲೂ ದುಡ್ಡು ಮಾಡಿರ್ತಾರೆ ಕೆಲವು. ತಗೊಳ್ಳಿ, ಅದಕ್ಕೊಂದು ಬರುತ್ತೆ ಪೆನಾಲ್ಟಿ, ಕೋರ್ಟಿಗೆ ಸುತ್ತು, ಅಲ್ಲೊಂದು ಉಗಿಸ್ಕೋ, ಪೆನಾಲ್ಟಿ ಕಟ್ಟು. ಈ ಒಂದು ಭಾವಗಳಲ್ಲಿ ಈ ಗೆರೆ, ಅಡ್ಡಗೆರೆ ಆ ಥರ ತಂದು ನಿಲ್ಸುತ್ತೆ. ನನಗೊಂದೂ ಅಡ್ಡಗೆರೆ ಇಲ್ಲ ಮಕ್ಕಳೇ, 10 ಕೇಸುಗಳಿದ್ದಾವೆ. ಇವತ್ತಿನವರೆಗೂ ಉದ್ದಗೆರೆಗಳು ಗೆದ್ದಿರುವುದೇ. ನಿಧಾನ ಆಗಿರ್ಬೋದು, ಸತ್ಯಮೇವ ಜಯತೆ, ಸತ್ಯ ಹೇಳ್ತಾನೆ ನೋಡಿ. ಅಡ್ಡಗೆರೆಗಳಿಲ್ಲ ಜನಗಳ ನಡುವೆ, ನಿಮ್ಮ ನಡುವೆ, ಪ್ರಭುತ್ವದ ಜೊತೆಯಲ್ಲಿ, ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಯಲ್ಲಿ, ವ್ಯವಸ್ಥೆಯ ಜೊತೆಯಲ್ಲಿ ನಾನಿದ್ದೇನೆ.
ಗೌರವವಾಗಿದ್ದೇನೆ, ಗೌರವ ಪಡೆದಿದ್ದೇನೆ. ನಿಮಗಿಂತಲೂ ಭಯ. ಯಾವುದಾದ್ರೂ ತಪ್ಪಿದೆಯಾ, ತಪ್ಪಾದ ದಾರಿ ಇದೆಯಾ, ತಪ್ಪಾದ ಲೆಕ್ಕಾಚಾರ ಇದೆಯಾ, ತಪ್ಪಾದ ವ್ಯವಸ್ಥೆ ಇದೆ ಅಂತ ಪ್ರತಿ ಬಾರಿಯೂ ಅನುಭವಸ್ಥರ ಹತ್ರ ಕೇಳ್ತಿರ್ತಾನೆ. ಈಗೀಗ ತುಂಬಾ ಹೆಚ್ಚು ಮಾಡ್ಕೊಬಿಟ್ಟಿದ್ದಾನೆ. ಮೊದಲು ಕೇಳ್ತಿರ್ಲಿಲ್ಲ. ಈಗೀಗ ಬಿದ್ದ ಗಾಯಗಳು, ಪದೇ ಪದೇ ಮೋಸ, ಪದೇ ಪದೇ ಗಾಯ, ಪದೇ ಪದೇ ಚೀಟಿಂಗ್, ಪದೇ ಪದೇ ದುರ್ಬಳಕೆ. ಎಲ್ಲ ಮಾಡೋದೇ ಬೇಡ. ಒಂದಲ್ಲ 10 ಬಾರಿ ಕೇಳಿ ಮಾಡ್ತಾನೆ. ಉದ್ದಗೆರೆಗಳು, ಅಡ್ಡಗೆರೆಗಳಿಲ್ಲ. ನಿಮ್ಮ ಹಸ್ತದಲ್ಲಿ ಈ ಬೆರಳಿನಲ್ಲಿ ಅಡ್ಡಗೆರೆದು ನೀವು ಯಾವ್ದಾದ್ರು ಕೇಸಲ್ಲಿ ಸೋತಿದ್ದೀರಿ ಅಂದ್ರೆ ನೋಡಿ, ಸಸ್ಪೆಂಡ್ ಆಗಿದ್ದೀರಿ ಅಂದ್ರೆ ಈ ಬೆರಳಲ್ಲಿ ಇರ್ಬೇಕು. ತುಂಬಾ ಜನ ಗ್ಯಾರಂಟಿ ಕಮೆಂಟ್ಸ್ ಕೊಡ್ತೀರಿ, ಆಗಿದೆ ಗುರುಗಳೇ ಅಂತ. ಇಲ್ಲ, ನಿಮ್ಮ ಮನೆತನದಲ್ಲೇ ನಿಮ್ಗೆ ಅಗೌರವ. ತುಂಬಾ ದೊಡ್ಡವ್ರು ನೀವು, ಆದ್ರೆ ನಿಮ್ಮನ್ನು ಯಾರೂ ಗೌರವಿಸ್ತಿಲ್ಲ. ಅಣ್ಣ ನೀವು, ಅಕ್ಕ ನೀವು, ಅತ್ತಿಗೆ ನೀವು, ತಂದೆ ನೀವು, ನಿಮ್ಮ ಮಕ್ಕಳೇ ನಿಮ್ಮ ಮಾತು ಕೇಳ್ತಿಲ್ಲ, ನಿಮ್ಮ ಮನೆಯವರೇ ನಿಮ್ಮ ಮಾತು ಕೇಳ್ತಿಲ್ಲ, ನಿಮ್ಮ ಹೆಂಡತಿಯೇ ನಿಮ್ಮ ಮಾತು ಕೇಳ್ತಿಲ್ಲ, ನಿಮಗೆ ಗೌರವ ಸಿಗ್ತಿಲ್ಲ. ನಿಮ್ಮನ್ನ ಒಂಥರ ಚೀತು ಅಂತ ನೋಡ್ತಾರೆ, ಹಿಂದ್ಗಡೆ ಮಾತಾಡ್ತಾರೆ, ಮುಂದ್ಗಡೆ ಕೆಲವ್ರು ಹೇಳಲ್ಲ, ಕೆಲವ್ರು ಮುಖ ಕೊಡದಾಗ ಹೇಳ್ಬಿಡ್ತಾರೆ. ಅದು ಬೇರೆ. ನಾನು ನೇರ ಹೇಳ್ತೇನೆ, ಏನ್ ಮಾಡ್ತೀಯಪ್ಪ ಸ್ವಾಮಿರಂಗ ಅಂತ. ನನ್ಗೊಬ್ರು ತುಂಬಾ ಆತ್ಮೀಯ ಮಾವಯ್ಯ ಇದ್ದಾರೆ. ಮಾವಯ್ಯನ ತುಂಬಾ ಒಳ್ಳೆ ಮನುಷ್ಯ, ಬಟ್ ಏನ್ ಮಾಡೋದು, ಜವಾಬ್ದಾರಿಗಳಿಲ್ಲ, ಅಡ್ಡಗೆರೆ. ತುಂಬಾ ಹಿಂದೆ ಮಾತಾಡ್ತಾರೆ. ನಾನು ನೇರವಾಗಿ ಹೇಳಿದ್ದೀನಿ, ಮಾವಯ್ಯ ಏನಿದು ಅಂದ್ರೆ, ಅಳಿಮಯ್ಯ ಅಂತಾರೆ. ಏನ್ ಮಾಡ್ತೀರಿ ಮಾವಯ್ಯನನ್ನ? ತುಂಬಾ ಸಂಕಟ ಆಗುತ್ತೆ ನಮ್ಮ ಅತ್ತೆ ನೋಡಿದ್ರೆ. ಅತ್ತೆ ಹೇಗೆ ಈಜಲೇಬೇಕಲ್ವಾ ಅಳಿಮಯ್ಯ ಅನ್ನುತ್ತೆ ತಾಯಿ ಜೀವ, ಹೆಣ್ಣು ಕೊಡ್ತಾಯಿ. ಇನ್ನೇನ್ ಮಾಡ್ತೀರಿ? ಆ ತಾಯಿಯೇ ಅದು. ಅಮ್ಮನಿಗೆ ಮೀರಿದವರು. ಗೌರವ, ಪ್ರೀತಿ, ವಿಶ್ವಾಸ, ನಮ್ಮ ಮೇಲೆ ತುಂಬಾ ನಂಬಿಕೆ, ತುಂಬಾ ವಿಶ್ವಾಸ. ಏನ್ ಮಾಡ್ತೀರಿ? ಭಗವಂತ ನೋಡಿದ್ರೆ ನಮ್ಮ ಮಾವಯ್ಯಗೆ ತುಂಬಾ ಜನ ಹಿಂದ್ಗಡೆ ಮಾತಾಡೋದು ಕೇಳಿದ್ರೆ, ಬಾಯಿ ಸರಿ ಇಲ್ಲ, ಕೈ ಸರಿ ಇಲ್ಲ, ಹಂಗೆ ಜವಾಬ್ದಾರಿ ಇಲ್ಲ, ಅದು ಇದು ಅಂತ ಮಾತಾಡುವಾಗ ಮೆಲ್ಲಗೆ ಮಾತಾಡ್ತಾ, ಹಾಗೆ ಏನಕ್ಕೆ ಇಷ್ಟು ಅವಮಾನಗಳು ಸಿಗುತ್ತೆ ಈ ಮನುಷ್ಯನ್ಗೆ? ಯಾವಾಗ್ಲೂ ಪದೇ ಪದೇ ಏನಾದ್ರೂ ತಪ್ಪಿಗೆ ಸಿಕ್ಕಾಕೋತಾನಲ್ವಾ, ಎಲ್ಲರೂ ತಪ್ಪಾಗಿ ಮಾತಾಡ್ತಾರಲ್ವಾ ಅಂತ ಮೆಲ್ಲಗೆ ಮಾತಾಡ್ತಾ ಅವ್ರ ಬೆರಳನ್ನ ನೋಡಿದ್ರೆ ಅಡ್ಡಗೆರೆಗಳು. ಅಲ್ಲಿದೆ ಅಡ್ಡಗೆರೆ. ಅಲ್ಲೊಂದು ಗೌರವಕ್ಕೆ ಚ್ಯುತಿ, ಅವಮಾನ, ಅಪಮಾನ. ಅವ್ರ ಜೊತೆಲಿ ಇನ್ನೊಬ್ರು ಇದ್ದಾರೆ, ದೊಡ್ಡವರು, ಇಡೀ ಕುಟುಂಬಕ್ಕೆ ದೊಡ್ಡವರು, ಊರಿಗೆಲ್ಲ 10 ಜನಕ್ಕೆ ಅನ್ನ ಇಡೋ ದಣಿ ಅದು. ಅವರು ಒಂದು ರೀತಿನಲ್ಲಿ ನನಗೆ ವರಸೆಯಲ್ಲಿ ಮಾವಯ್ಯನೇ ಆಗ್ಬೇಕು, ಅಣ್ಣ ಆಗ್ಬೇಕು ಅಂತ ಇಟ್ಕೊಳ್ಳಿ, ದೊಡ್ಡ ಅಣ್ಣ ಅನ್ನತಕ್ಕಂಥ ನಮ್ಮ ಕುಲ ಬಂತು. ಎಲ್ರೂ ಗೌರವ. ಅವ್ರು ಬರ್ತಾರೆ ಅಂದ್ರೆ ಕೃಷ್ಣಪ್ಪಣ್ಣ ಬರ್ತಾರೆ, ಕೃಷ್ಣಪ್ಪಣ್ಣ ಬರ್ತಾರೆ, ಕೃಷ್ಣಪ್ಪಣ್ಣ ಬರ್ತಾರೆ, ಕೃಷ್ಣಪ್ಪಣ್ಣ ಬರ್ತಾರೆ ಅಂತ. ಆ ಮಾತು, ಆ ಗತ್ತು, ಆ ತೂಕ. ನಾನು ಹೋದಾಗ ಹೀಗೆ, ಅಣ್ಣಯ್ಯ ನಮಸ್ತೆ, ಹೇಗಿದ್ದೀರಿ, ಅತ್ತಿಗೆ ಹೇಗಿದ್ದೀರಿ ಅಂತ ಮಾತಾಡಿಸ್ತೇನೆ. ನೀವು ನಂಬಲ್ಲ, ಅವ್ರ ಹತ್ರಲ್ಲೂ ಮಾತಾಡುವಾಗ ಮೆಲ್ಲಗೆ ಹೀಗೆ ಹಾಗೇ ಕೈ ಇಟ್ಕೊಂಡು ಆ ರೇಖೆಗಳು ಅವ್ರಿಗೆ ಗೊತ್ತಿಲ್ಲದಾಗ ಗಮನಿಸ್ತಿರ್ತೀನಿ. ಹೇಗೆ ಬಂತು ಈ ಗೌರವ? ಎಲ್ಲಿಂದ ಬಂತು? ಯಾವುದು ಆ ರೇಖೆ, ಯಾವುದು ಆ ಚಿಹ್ನೆ, ಯಾವುದ ಲಕ್ಷಣ, ಯಾವುದ ಆಂಗಿಕ ಲಕ್ಷಣ, ಅಂಗಲಕ್ಷಣ, ಹಸ್ತಲಕ್ಷಣ, ಹಸ್ತರೇಖೆಯ ಲಕ್ಷಣ? ಯಾಕಂದ್ರೆ ಜಾತಕ ಕೇಳೋಕ್ಕಾಗಲ್ಲ, ಡೇಟ್ ಆಫ್ ಬರ್ತ್ ಕೇಳೋಕ್ಕಾಗಲ್ಲ, ಹಿಂಗ್ ಬಂದ್ಬಿಡುತ್ತೆ ಅನ್ನತಕ್ಕಂಥದ್ದು. ಮೆಲ್ಲಗೆ ಮಾತಾಡ್ತಾ ಆ ಬೆರಳುಗಳು, ಕಾಲುಗಳು, ಆ ಮೂಗು, ಆ ಕಣ್ಣು, ಆ ಹುಬ್ಬು, ಹಸ್ತದಲ್ಲಿರೋದು ಹೀಗೆ ಮಾತಾಡ್ತಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಉದ್ದುದ್ದ ಗೆರೆಗಳು. ಸುಮ್ಮನೆ ಬರಲ್ಲ ಮಕ್ಕಳು. ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ, ಒಳ್ಳೇದು ಬರೋದಾಗ್ಲಿ ಮೊದಲೇ ನಿರ್ಧಾರ, ಕೆಟ್ಟದಾಗ್ಲಿ ಮೊದಲೇ ನಿರ್ಧಾರ ಆಗಿ ನಿಂತು ಬಿಟ್ಟಿರುತ್ತೆ. ನಿಮ್ಮ ಹಸ್ತದಲ್ಲಿ ಈ ಬೆರಳಿನಲ್ಲಿ, ಈ ಉಂಗುರದ ಬೆರಳಲ್ಲಿ ಅಡ್ಡಗೆರೆಗಳಿದ್ದಾವ. ಕೈಗೆ ಬಂದ ಎಷ್ಟೋ ಜಾಬ್ಗಳು ಹೊರಟೋಗ್ಬಿಟ್ಟಿರುತ್ತೆ. ನಿಮಗೆ ಪ್ರಮೋಷನ್ ಬಂದಿರೋದು ಹೊರಟೋಗ್ಬಿಟ್ಟಿರುತ್ತೆ, ನಿಮ್ಮ ಇನ್ಕ್ರಿಮೆಂಟ್ ಹೊರಟೋಗ್ಬಿಟ್ಟಿರುತ್ತೆ. ನಿಮಗೆ ಆ ಜಾಗ ಸಿಗ್ಬೇಕಿತ್ತು, ಸಿಕ್ಕಿರುತ್ತೆ. ತುಂಬಾ ದಿನ ಕುಳ್ಳರಿಸೋಕ್ಕೂ ಬಿಟ್ಟಿರೋಲ್ಲ, ಈ ಅಡ್ಡಗೆರೆ ತೆಗೆದು ಬಿಟ್ಟಿರುತ್ತೆ. ನಿಮಗೆ ಸಿಗಬೇಕಾದ ಸ್ಥಾನ ಚ್ಯುತಿ, ಗೌರವಕ್ಕೆ ಚ್ಯುತಿ, ಅಧಿಕಾರಕ್ಕೆ ಚ್ಯುತಿ, ಗೆಲುವಿಗೆ ಚ್ಯುತಿ. ನೋಡಿದಾನೆ ತುಂಬಾ ಎತ್ತರಕ್ಕೆ ಬಂದವರು, ದಿವಾಳಿ ಆಗಿರೋರನ್ನು ಕೂಡ ಈ ಬೆರಳಿನಲ್ಲಿ ಅಡ್ಡಗೆರೆಗಳಿದ್ದಾಗ ನೋಡಿದ್ದೇನೆ. ಅಲ್ಲೊಂದು ಚೆಕ್ಮೇಟ್ ಇಟ್ಟಿರ್ತಕ್ಕಂಥದ್ದು. ತುಂಬಾ ಎತ್ತರಕ್ಕೆ ಹೋಗಿ ಎಲ್ಲ ಕಳ್ಕೊಂಡು ಮೊನ್ನೆ ಅನಿಲ್ ಅಂಬಾನಿ ಮಗನಿಗೂ 1 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಇದನ್ನೇ ಹೇಳೋದು ಅಡ್ಡಗೆರೆ. ಚೀತು ಅನ್ನಿಸ್ಕೊಂಡ್ವ, ಅಂಬಾನಿ ಮಗನಾಗಿ, ಮುಖೇಶ್ ಅಂಬಾನಿ ಸೋದರನಾಗಿ. ಮುಖೇಶ್ ಅಂಬಾನಿಗೂ ಮಗನ ವರ್ಷತನೇ ಆಯ್ತಾನೆ, ತಮ್ಮನ ಮಗ ಅಂದ್ರೆ. ಅವ್ರ ಮಕ್ಳಿಗೆ ನೋಡಿ ಏನು ರಾಜಗೌರವ, ಸನ್ಮಾನ, ಎಲ್ಲೆಲ್ಲೋ. ಇಲ್ಲಿ ನೋಡಿ
ಚೋರ್ ಗುರು ಚಂಡಾಳ್ ಶಿಷ್ಯ ಅನ್ನೋ ತರ ಅಪ್ಪನೂ ಫ್ರಾಡ್ ಮಾಡ್ದ, ಮಗನೂ ದೊಡ್ಡ ಫ್ರಾಡ್ ಅಂತ ಮಗನಿಗೂ ಕೂಡ ಬ್ಯಾನು, 1 ಕೋಟಿ ರೂಪಾಯಿ ಸೆಬಿ, RBI ಇದೆಲ್ಲ ಫೈನ್ ಹಾಕುತ್ತೆ. ತಿಳಿದವ್ರು ಯಾರಾದ್ರೂ ಅವ್ರ ಹತ್ರ ವ್ಯವಹಾರ ಮಾಡ್ತಾರ, ಹೋಗ್ತಾರ, ಜೊತೆಲಿ ಇರ್ತಾರ, ಅಯ್ಯೋ ನಮಗೆ ಯಾಕಪ್ಪ ಅವನ್ ಸವಾಸ, ದೊಡ್ಡವರಪ್ಪ ಅವರು ಜಾರ್ಕೊಬಿಡ್ತವೆ. ಈ ಅಡ್ಡಗೆರೆಗಳಿದ್ರೆ ಈ ತರದ ಪ್ರಚೋದನೆ ಪ್ರಭಾವ ನಿಮ್ಮನ್ನ ಉಲ್ಪಣಿಸ್ತಕ್ಕಂಥದ್ದು ಮಾಡುತ್ತೆ. ಸುತ್ತಮುತ್ತಲಾದರೂ ತಾನಾಗಿ ಕರೆದು ಹಾರ ಹಾಕೋದು ಬೇರೆ, ತಾನಾಗಿ ಕರೆದು ಅವಮಾನ ಮಾಡಿಸೋದು ಬೇರೆ. ಅವಮಾನಗಳ ಮೂಟೆ ಪದೇ ಪದೇ ಆಗ್ತಿದೆ ಅಂದ್ರೆ ಈ ಬೆರಳನ್ನು ನೋಡಿ, ಈ ಬೆರಳಲ್ಲಿರೋ ರೇಖೆಗಳನ್ನ ನೋಡಿ. ಉದ್ದಗೆರೆ ಇದ್ರೆ ಸನ್ಮಾನ, ಅಡ್ಡಡ್ಡ ಗೆರೆಗಳಿದ್ರೆ ಅಡ್ಡಡ್ಡವಾಗಿ ಒಂದು ಮನೇಲೇ ಆಗುತ್ತೆ. ನೋಡು ಅಲ್ಲೊಂದು ಅವಮಾನ, ಅದ್ ಏನ್ ತರ್ತಾನೋ ಅವನ್ ತರೋದು ಅವನ ಹೆಂಡತಿ ಬಳೆಗೂ ಆಗೋಲ್ಲ, ಅವನ ಹೆಂಡತಿ ಹಾಕೋ ಬಳೆಗೂ ಕೂಡ ಅವನ್ ಸಂಪಾದನೆ ಇಲ್ಲ ಅನ್ನತಕ್ಕಂತ ಒಂದ್ ಮಾತುಗಳು. ಇದೇನಪ್ಪ ಇಂಥ ದರದವನ್ ಕೈ ಕಟ್ಕೊಬಿಟ್ಟಿದೀವಿ. ಅಯ್ಯೋ ಬರೋದ್ ಬಂದ್ಲು, ನಮ್ಮ ಮನೆ ತೊಳೆದು ಬಿಟ್ಲು, ಪಾಪ ನೀವೇನು ಮಾಡೇ ಇರಲ್ಲ, ನೀವು ಕಷ್ಟಪಡ್ತಿದ್ರಿ, ಮನೆತನ ಎಲ್ಲಾ ನೋಡ್ತಿದ್ರಿ, ಬಟ್ ಆದರೂ ಅಡ್ಡಗೆರೆಗಳ ಪ್ರಭಾವ. ಎಷ್ಟು ಜನಕ್ಕೆ ಈ ತರದ್ದಾಗಿದೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಂಧುಗಳಲ್ಲಿ? ನಿಮ್ಮ ಈ ಕೈ ರೇಖೆ ನೋಡ್ಕೊಂಡು ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ ಮಕ್ಕಳೇ. ಹಾಗಂದ್ರೆ ಮುಟ್ಟಿ ನೋಡಿರೋ ಕೈ ಅಲ್ವಾ, ಸಾವಿರಾರಲ್ಲ ಲಕ್ಷಾಂತರ ಕೈಗಳನ್ನ ಅನುಭವದ ಮೇಲೆ ಹೇಳ್ತಿದ್ದಾನೆ, ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ, ದಿನ ಭವಿಷ್ಯ ನೋಡೋಣ. ಪೂರ್ವ ಪಾಲ್ಗುಣಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ರಾಹು ಸಾರದಲ್ಲಿದ್ದಾನೆ, ರಾಹು ಶನಿ ಸಾರದಲ್ಲಿ, ಶನಿ ಗುರು ಸಾರದಲ್ಲಿ, ಗುರು ಕುಜನ್ ಸಾರದಲ್ಲಿ, ಕುಜ ಮತ್ತೆ ರಾಹು ಸಾರದಲ್ಲಿ. ಒಂಥರ ಷಷ್ಟಗ್ರಹ ಕೂಟದ ಒಂದು ಪರಿಚಯ ಇರತಕ್ಕಂಥದ್ದು. ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿರೋದ್ರಿಂದ ಶುಭ ಕಾರ್ಯಗಳ ಸಿಂಚನ, ಹಬ್ಬ ಹರಿದಿನ ಏನಾದ್ರೂ ದೊಡ್ಡದಾಗಿ ಮಾಡಬೇಕು, ಮನೆತನ, ಕುಲಗೌರವ, ಹಿರಿಯರ ಕಾರ್ಯ, ಹಿರಿಯರನ್ನು ಗೌರವಿಸೋದು, ಹಿರಿಯರ ಹೆಸರಿನಲ್ಲಿ ಪೂಜೆಗಳು, ಸಂಕಲ್ಪಗಳು, ಇದನ್ನು ಮಾಡ್ಕೊಳ್ಳಲಿಕ್ಕೆ ಒಂದು ಅದ್ಭುತವಾದಂಥ ದಿನ. ತೊಂದರೆ ಇಲ್ಲ, ಸಂಭ್ರಮದ ಛಾಯೆ. ಶುಕ್ರ ಒಂದು ಸಂಭ್ರಮ ಮಕ್ಕಳೇ, ಆನಂದ, ಭೋಗ ಅನ್ನತಕ್ಕಂಥದ್ದು. ವೃಷಭ ರಾಶಿ. ನಿಮಗೂ ಅಷ್ಟೇ ಖರ್ಚು, ಮನೆಗೋಸ್ಕರ, ಮನೆತನಕ್ಕೋಸ್ಕರ, ಬ್ರ್ಯಾಂಡ್ಗೋ. ನೀವು ಬ್ರ್ಯಾಂಡೇ ವೃಷಭ. ಸೆಂಟ್ ಇಲ್ದೆ ಹೊರಗಡೆ ಬರ್ತೀರಾ? ಹೇಳ್ಬಿಡಿ ನೋಡೋಣ. ಕಾಡಿಗೆ ಇಲ್ದೆ, ಮೇಕಪ್ ಇಲ್ದೆ, ಲಿಫ್ಟಿಕ್ ಇಲ್ದೆ, ಕೂದಲು ಬಾಚಣಿಗೆ ಇಲ್ದೆ. ಅಯ್ಯೋ ನಾನು ನೋಡಿದ್ದೇನೆ ವೃಷಭ ರಾಶಿಯವ್ರನ್ನ. ನೀವು ಇಟ್ಕೊಳ್ಳೋ ಬ್ಯಾಗ್ ಸಮೇತ, ಚಪ್ಪಲಿ ಸಮೇತ ನೀವೊಂದು ಬ್ರ್ಯಾಂಡು. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ, ನಿಮ್ಮ ಚಪ್ಪಲಿಯಿಂದ ಬ್ಯಾಗಿಂದ ನಿಮಗೆ ಬ್ರ್ಯಾಂಡ್ ಬರೋಲ್ಲ, ನೀವೇ ಬ್ರ್ಯಾಂಡು. ನೀವು ಹಿಡ್ಕೊಳ್ಳೋ ವಸ್ತು, ಎಲ್ಲ ವಸ್ತು ಬ್ರ್ಯಾಂಡ್ ಆಗುತ್ತೆ. ನಿಮ್ಮ ಗೆಳತನ ಬ್ರ್ಯಾಂಡು. ನೀವು ನಮ್ಮ ಜೊತೆಲಿ ಇದ್ರೆ ನಾವು ಬ್ರ್ಯಾಂಡು, ನಾವು ಬ್ರ್ಯಾಂಡು. ನಿಮ್ಮ ಜೊತೆಲಿ ಗುರುತಿಸ್ಕೊಳ್ಳೋಕ್ಕೆ ಗೊತ್ತಿದೆಯಾ? ತುಂಬಾ ಜನ ವೃಷಭ ರಾಶಿಯವ್ರಿಗೆ ಗೊತ್ತಿಲ್ಲ ನೀವು ಯಾರು ಅನ್ನೋದು. ನೀವೊಂದು ಬ್ರ್ಯಾಂಡ್ ಮಕ್ಳು. ನೀವು ನಡೆಯೋದೇ ಒಂದು ಚಂದ, ನಿಮ್ಮ ಮಾತು, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬೋಗಸ, ಲಾಲಸ, ಕಣ್ಣೊಡಿಯೋದ. ಎಷ್ಟು ಜನ ಕಣ್ಣೊಡಿದ್ರು, ಎಷ್ಟು ಜನ ನಿಮ್ಮನ್ನ ಹಿಂಗೇ ನೋಡಿದ್ರು. ಯಾರಿಗಾದ್ರೂ ಗುಂಡಿಗೆ ಇದೆಯಾ? ವೃಷಭ ರಾಶಿಯವ್ರನ್ನ ನೇರವಾಗಿ ನೋಡಿ ಪ್ರಪೋಸ್ ಮಾಡೋದು ತಾಕತ್ತು. ನೀವು ಹಿಂಗ್ ನೋಡಿದ್ರೆ ಸಾಕು ಓಡೋಗ್ಬಿಡ್ತಾರೆ. ಅಂಥದ್ದೊಂದು ಬ್ರ್ಯಾಂಡ್. ಸೊ ಬ್ರ್ಯಾಂಡ್ಗೋಸ್ಕರ ಖರ್ಚು ಇವತ್ತು ಎಂಜಾಯ್ ಮಾಡಿ. ಇನ್ನು ಮಿಥುನ ರಾಶಿ. ನಿಮಗೂ ಚೆನ್ನಾಗಿದೆ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಮುತ್ತು ರತ್ನಗಳ ವ್ಯಾಪಾರ, ಮಣಿ, ಬಂಗಾರ, ಬೆಳ್ಳಿ, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ. ಕಲಾ ಮಾಧ್ಯಮ, ಬಣ್ಣ ಹಚ್ಚುವ ಕೆಲಸ ಕಾರ್ಯ, ಗಾಯನ, ಹಾಡುಗಾರಿಕೆ, ಲೇಖನ, ಬಟ್ಟೆಗಳು, ವಸ್ತ್ರಗಳು, ಅಲಂಕಾರಗಳು,
ಮೇಕಪ್, ಬ್ಯೂಟಿ ಪಾರ್ಲರ್ ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಸಿಂಹರಾಶಿ ಧೈರ್ಯ ಸಾಹಸ ಲಕ್ಷ್ಮಿ. ಒಂಥರ ಮನೆತನ, ಖುಷಿ, ಕುಟುಂಬ, ಓಡಾಟ, ಸುತ್ತಾಟ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಆತ್ಮೀಯರನ್ನ ಭೇಟಿ ಮಾಡ್ತೀರಿ, ಕುಟುಂಬದ ಜೊತೆ ಹೊರಗಡೆ ಹೋಗ್ತಕ್ಕಂಥ ಶುಭಯೋಗ ಇರುತ್ತೆ, ಮಿತ್ರರನ್ನ ಭೇಟಿ ಆಗ್ತಕ್ಕಂಥದ್ದು, ವಿಶೇಷ ಭೋಜನ, ವಿಶೇಷ ಸುತ್ತಾಟ ಇವೆಲ್ಲವನ್ನ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚೆನ್ನಾಗಿದೆ. ಸ್ವಲ್ಪ ಖರ್ಚು. ಶುಕ್ರ 2ನೇ ಮನೆಗೋಸ್ಕರ ಓಡಾಟ, ದೂರ ಪ್ರಯಾಣ, ಆಕಸ್ಮಿಕ ದೂರ ಪ್ರಯಾಣ, ಆತ್ಮೀಯರ ಜೊತೆಗೆ ಒಡನಾಟ, ಸುತ್ತಾಟ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ ನಿಮಗೂ ಕೂಡ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಟೆನ್ಷನ್ ತಗೋತೀರಿ. ಚಂದ್ರ 12ನೇ ಮನೆ ಅಲ್ವಾ, ಏನೋ ಒಂದು ಗಾಬರಿ ಪಡ್ತಕ್ಕಂಥದ್ದು, ಯಾವ ಗಾಬರಿಯೂ ಇಲ್ಲ. ಬುಧ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ. ಕನ್ಯಾ ರಾಶಿಯವರಿಗೆ ಕುಂಭದ್ರೋಣ ಮಳೆ. ಯಾಕೆ ಯೋಚನೆ ಮಾಡ್ತೀರಾ? ಫ್ಯಾಂಟಾಸ್ಟಿಕ್. ಇನ್ನು ವಿಶೇಷವಾಗಿ ತುಲಾ ರಾಶಿ ಚಂದ್ರ ಲಾಭದಲ್ಲಿ, ಶುಕ್ರ ನಿಮ್ಮನೆಯಲ್ಲಿ. ನಿಮಗೂ ಅಷ್ಟೇ ಅಲಂಕಾರ, ಉಪ್ಪ, ಓರಣ, ಸ್ತ್ರೀಯರಿಗೆ ಸಂಬಂಧಿತ ಯಾವುದೇ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್ ಈ ಥರ ಸಂಬಂಧಪಟ್ಟಂಥದ್ದು ಯಾವುದಿದ್ದರೂ ಅದ್ಭುತವೇ. ವೃಶ್ಚಿಕ ರಾಶಿ ಶುಕ್ರ 12ನೇ ಮನೆ. ಖರ್ಚು, ಭೋಗಕ್ಕೆ ಖರ್ಚು, ಸ್ಟೇಟಸ್ಗೆ ಖರ್ಚು, ಈ ರೀತಿಯ ಒಂದು ಪ್ರಭಾವ. ಶುಕ್ರ ಬಂದು ತುಂಬಾ ತೊಂದರೆ ಕೊಡೋದಿಲ್ಲ. ಅಲಂಕಾರಂ, ಅನುರಾಗ ದೋಷ. ಶುಕ್ರ 12ನೇ ಮನೆಯಲ್ಲಿದ್ದಾಗ ಪ್ರೀತಿ ಪಾತ್ರರು, ಪ್ರೀತಿ ಈ ತರದೊಂದು ಸಣ್ಣ ತೊಳಲಾಟ, ಗಾಬರಿ ಅನ್ನತಕ್ಕಂಥದ್ದಿದ್ದರೂ ದಶಮದಲ್ಲಿರತಕ್ಕಂಥ ಚಂದ್ರ ಸಿಹಿ ಪದಾರ್ಥಗಳು, ಹಣ್ಣು, ಅಲಂಕಾರ, ಬೇಕರಿ, ತಿಂಡಿ ತಿನಿಸು, ಹೋಟೆಲ್ಲು, ಕ್ಲಬ್ಬು, ಪಬ್ಬು ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ ನಿಮಗೆ ಶುಕ್ರ ಸ್ವಲ್ಪ ಬಾಧಕ, ವಿಪರೀತ ಬಲವಾಗಿರೋದ್ರಿಂದ ನಿಮ್ಮ ಐಡಿಯಾ, ನಿಮ್ಮ ಅಡ್ವೈಸು ನಿಮ್ಮ ಪಾರ್ಟ್ನರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಸಂಗಾತಿಗೆ ಬೆನಿಫಿಟ್ ಕೊಡತಕ್ಕಂಥ ಒಂದು ಪ್ರಭಾವ. ಹಿರಿಯರ ಆಶೀರ್ವಾದ ತಗೊಳ್ಳಿ, ಹಿರಿಯರ ಜೊತೆ ಮಧುರವಾಗಿರಿ. ಮಕರ ರಾಶಿ ಸುಮ್ಮನೆ ಖರ್ಚು. ವೃತ್ತಿಪರವಾಗಿ ಚೆನ್ನಾಗಿದೆ. ಸಂಗಾತಿಗೋಸ್ಕರ, ಮನೆಗೋಸ್ಕರ, ಓಡಾಟಕ್ಕೋಸ್ಕರ ಗಾಡಿ ತಗೋ, ವಾಚ್ ತಗೋ, ಬಂಗಾರ ತಗೋ, ಬೆಳ್ಳಿ ತಗೋ, ಇಂಟೀರಿಯರ್ ಡೆಕೋರೇಷನ್, ಸೋಫಾ ಈ ತರ ಅನಗತ್ಯ ವಿಚಾರಗಳಿಗೂ ಸ್ವಲ್ಪ ಹೆಚ್ಚಾಗಿ ನಾವು ಹಿಂಗಿರ್ಬೇಕು, ನಾವು ಹಂಗಿರ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿಯೇ ನಿಮಗೆ ಮಕರ ರಾಶಿ. ಸೊ ಅದೊಂಚೂರು ಖರ್ಚು ಬರುತ್ತೆ ವಿನ ಏನು ತೊಂದರೆಗಳೇನಿಲ್ಲ. ಕುಂಭರಾಶಿ ಸಪ್ತಮದ ಚಂದ್ರ, ಭಾಗ್ಯದ ಶುಕ್ರ, ಭಾಗ್ಯೋದಯ ಆಗತಕ್ಕಂಥ ಒಂದು ದಿನ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ, ದೇವತಾ ಕಾರ್ಯ, ಧರ್ಮ ಕಾರ್ಯ, ಗೋಶಾಲೆ, ಸ್ತ್ರೀಯರಿಗೆ ಸಂಬಂಧಿತ ಆಶ್ರಮ, PGಗಳನ್ನು ನಡೆಸ್ತಿದ್ದೀರಿ. ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಬ್ಯಾಂಕಿಂಗ್ ಸೊಲ್ಯೂಷನ್ಸ್, ಫೈನಾನ್ಷಿಯಲ್ ಸೊಲ್ಯೂಷನ್ಸ್, ಇಂಟೀರಿಯರ್, ಅಲಂಕಾರ, ಚಿತ್ರಕಲೆ, ಶಿಲ್ಪಕಲೆ, ಪೇಂಟಿಂಗ್, ಆರ್ಕಿಟೆಕ್ಟ್ ಈ ತರದ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಅನುಕೂಲ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ 6ನೇ ಮನೆ, ಶುಕ್ರನ ಸ್ಥಾನ, ಶುಕ್ರ ಅಷ್ಟಮ. ಯಾವುದೋ ಒಂದು ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ ಅಂತ ಓಡಾಡ್ತಿದ್ದೀರಾ. ಬರಬೇಕು ಅನ್ನತಕ್ಕಂಥದ್ದು, ಆಗಬೇಕು ಅನ್ನತಕ್ಕಂಥ ಡಿಲೇ ಆಗಿದ್ರು ಕೂಡ ಖಂಡಿತ ಇವತ್ತೊಂದು ಶುಭ ಸುದ್ದಿ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಪಡಿತೀರಿ. ಸ್ತ್ರೀಯರಿಂದ, ಪರಪುರುಷರು, ಪರಸ್ತ್ರೀಯರಿಂದ ಹೊಸ ಕಾರ್ಯ, ಹೊಸ ಬಿಸ್ನೆಸ್, ಹೊಸ ವ್ಯವಹಾರ, ಹೊಸ ವ್ಯಕ್ತಿಗಳ ಜೊತೆ ಹುಷಾರಾಗಿರಿ. ಹೊಸಬ್ರು ಗೊತ್ತೇ ಇಲ್ಲ, ನಿಧಾನ ಮಾಡಿ, ವಿಚಾರಿಸಿ, ಚಿಂತಿಸಿ, ಹೊಸ ಐಡಿಯಾ, ಹೊಸ ಆಲೋಚನೆ, ಹೊಸ ಕಾನ್ಸೆಪ್ಟ್, ಹೊಸ ಇನ್ವೆಸ್ಟ್ಮೆಂಟ್ ಸ್ವಲ್ಪ ನಿಧಾನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಅಷ್ಟಮಾಧಿಪತಿ ಶುಕ್ರ ಎಲ್ಲೋ ಒಂದು ನಷ್ಟ ತಂದಿಟ್ಟು ಬಿಡ್ತಾನೆ ಅನ್ನೋ ಒಂದು ಭಯ ನನಗೆ. ವಿಪರೀತ ರಾಜಯೋಗ ಕೂಡ. ಇದನ್ನ ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಆಡಿ, ಮಿಕ್ಕಂತ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.